ಶ್ರುತಿ ಸ್ಮೃತಿ ಶಂಕರ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಗುರುಭ್ಯೋ ನಮಃ. ಏತ್ಪನ್ಯೇ ಅನುಷೇಭ್ಯಃ ಚಂದಮಂಡಲಂ ಅನಾರುಹ್ಯ ಯೈವ ಪಾಪಕರ್ಮ ಘೋರೈಃ ಗೃಹೀಯವಾದಿಭಾವಂ ಪ್ರತಿಪದ್ಯಂತೆ ಪುನರ್ಮನುಷ್ಯಾದಿಭಾವಂ ತೇಷಾಂ ನಾನುಷೀನಾಮಿವ ದುರ್ನಿಷ್ಪಪತತರಂ. ಇದು ಆಶ್ಚರ್ಯ. ಯಾಕೆ ಹಿಂಗ್ ಮಾಡಿದ್ರು ಭಾಷಿಕರು? ಇದು ಇವ್ರ ಕಲ್ಪನೆ ಭಾಷಿಕರು. ಅಂದ್ರೆ ಚಂದ್ರಮಂಡಲ ಹತ್ತದೇನೆ ಇಲ್ಲಿ ಘೋರ ಪಾಪಕೃಪದಿಂದ ಈ ಮನುಷ್ಯ ಹುಟ್ಟಿ ತಕ್ಷಣ ಪ್ರಾಣಿಯಾಗೋ ಗಿಡ ಮರವಾಗಿ ಹುಟ್ಟಿದ್ರೆ ಅವ್ರು ಮತ್ತೆ ಮನುಷ್ಯ ಹುಟ್ಟಿದ್ರೆ ಅವ್ರಿಗೆ ಕಷ್ಟ ಇಲ್ಲಂತೆ. ಆ ಚಂದ್ರಮಂಡಲ ಬರೋರು ಮಾತ್ರ ಕಷ್ಟ. ಏನು ಯಾಕೆ ಭಾಷೆ ಇದು ಮಾಡ್ತಿದ್ದಾರಪ್ಪ? ಇದಕ್ಕೆ ಭಾಷೆ ಮೂಲದಲ್ಲಿಲ್ಲ. ಈ ಭಾಷೆ ಯಾವ ಈ ಋಷಿಗಿಂತ ಅಂದ್ರೆ ಚಂದ್ರಮಂಡಲ ಹಿಡಿದು ಬರುವಂತ ಋಷಿಗಿಂತ ಬೇರೆ ಆಗಿರುವ ಋಷಿಯರು ಅವ್ರು ಚಂದ್ರಮಂಡಲಕ್ಕೆ ಹಚ್ಕೊಳ್ಳದೆ ಇಲ್ಲಿಯೇ ಘೋರವಾಗಿ ಪಾಪಗಳಿಂದ ಬ್ರಹ್ಮಹತ್ಯ ಸುರಾಪಾನ ಇತ್ಯಾದಿಗಳನ್ನು ಮಾಡಿ ಗೃಹೀಯವಾದ ಭಾವ ಜನ್ಮ ತಗೊಂಡ್ಬಿಡ್ತಾರೆ. ಗಿಡಮರ ಬಳಿಯ ಹುಟ್ಟಿರ್ತಾರೆ. ಬಿಡು ಮತ್ತೆ ಮನುಷ್ಯಾದಿ ಭಾವವನ್ನು ಪಡ್ಕೊಳ್ಳುವಾಗ ಆ ಋಷಿಗಳಿಗೆ ಹೇಗೆ ಕಷ್ಟವೋ ಬರೋದಕ್ಕೆ ಆರೋಗ್ಯ ಇವರಿಗೆ ಇಲ್ವಂತೆ. ಯಾಕಿಲ್ಲ? ಈ ಇವ್ರ ಕಲ್ಪನೆ ಏನು? ಇದೇ ಅವರು ಪ್ರಾಣಿಯಾಗಿ ಹುಟ್ಟಿದ್ರೆ ಗಿಡಮರ ಬಳಿಯಾಗಿ ಹುಟ್ಟಿದ್ರೆ ಅವ್ರ ಮನುಷ್ಯ ಹುಟ್ಟಿದ್ರೆ ಕಷ್ಟ ಇರುವಂತೆ. ಚಂದ್ರಮಂಡಲ ಬರೋರು ಮಾತ್ರ ಪುಣ್ಯಕರ್ಮಿಗಳಿಗೆ ಅವರು ಗೃಹಾದಿ ಭಾವನೆ ಬರೋದ್ರೆ ಕಷ್ಟ ಅಂತೆ. ಕಷ್ಟ ಯಾಕೆ ಕೇಳಿದ್ರೆ ಕರ್ಮಣ ಹಿ ತೈಹಿ ಗೃಹೀಯವಾದಿ ದೇಹ ಉಪಾತ್ತಃ ಇತಿ ತದುಪಭೋಗ ನಿಮಿತ್ತ ಕ್ಷಯೇ ದೀಹ್ಯಾದಿ ಸ್ತಂಭ ದೇಹ ವಿನಾಶೇ ಯಥಾ ಕರ್ಮಾರ್ಜಿತಂ ದೇಹಾಂತರಂ ನವಂ ನವಂ ಜಲೂಕಾವತ್ ಸಂಕ್ರಮಂತೆ ಸವಿಜ್ಞಾನ ಏವ. ಸಂಕ್ರಮಂತೆ ಅದು ಇವ್ರಿಗೂ ಸಮಾನ ನೋಡಿ. ಈ ಭಾಷಿಕರು ಏನಪ್ಪ, ಅವರು ಕರ್ಮದಿಂದ ಅವರು ಗೃಹೀಯವಾದ ದೇಹವನ್ನು ತಗೊಂಡಿದ್ದಾರೆ ಘೋರ ಪಾಪಕರ್ಮದಿಂದ. ಅಲ್ಲಿಂದ ದೇಹಾಂತರವನ್ನು ತಗೋಬೇಕಾದ್ರೆ ಹೊಸ ಹೊಸವಾಗಿರುವ ದೇಹಾಂತರ ಜಲುಕ ಜಿಗಣೆ ಹುಳು ಹೇಗೆ ಇದು ಹಿಡ್ಕೊಂಡು ಬಿಡುತ್ತೋ ಅದರಂತೆ ಈ ಸ್ತಂಭ ದೇಹ ತಗೊಂಡವರು ಅವರ ಕರ್ಮಾರ್ಜಿತವಾದ ದೇಹವನ್ನು ಬಿಟ್ಟು ಆ ಜಿಗಣೆಯಂತೆಯೇ ಅರಿವುಳ್ಳವರಾಗಿ ಇನ್ನೊಂದು ದೇಹಕ್ಕೆ ಸೇರ್ಕೊಳ್ತಾರೆ. ಅದು ಅವ್ರಿಗಿಲ್ವಲ್ಲ, ಅದು ಅವ್ರಿಗೂ ಸಮಾನವೇ. ಅಷ್ಟ ಇವರಿಗೆ ಅವರಿಗೆ ಕಷ್ಟ ಬಂತೆ ಬರೋದಕ್ಕೆ. ಖಾಲಿ ಆಗುತ್ತೆ ಇಲ್ಲ, ಚರ್ಚೆ ಇಲ್ಲ. ಬೇರೆ ಪುಣ್ಯ ಪಾಪಗಳನ್ನು ಬರ್ತದೆ, ಖಾಲಿಯಾಗಿ ಮುಖ ಬರಲ್ಲ. ಇನ್ ಬೇರೆ ಪುಣ್ಯ ಪಾಪಗಳ ಮುಂದೆ ಜನ್ಮ ತಗೊಳ್ಳೋದು. ಅವ್ರು ಮನುಷ್ಯ ಜನ್ಮ ತಗೊಳ್ಳೋದ ಅವ್ರಿಗೆ ಮತ್ತೆ ರಮಣೀಶ್ವರರಾಗಿ ಮನುಷ್ಯರಿಗೆ ಹೋಗ್ತಾರಲ್ಲ. ಹಂಗೇನಿಲ್ಲ. ಆಗ ಸಾವಿರಾರು ಜನ್ಮ ಪಡ್ಕೊಂಡು ಮನುಷ್ಯ ಹೋಗೋದಕ್ಕೆ ಪಾಪ ಪೂರ್ತಿ ನೀಲ್ ಬ್ಯಾಲೆನ್ಸ್ ಆಗಿರಲ್ಲ. ಆಗ ಪಾಪ ಅವಾಗ ಮನುಷ್ಯ ತಗೊಂಡು ಏನು ದುಃಖ ಇರಬಾರ್ದು ಜೀವನದಲ್ಲಿ ಅವ್ನಿಗೆ. ಹಂಗಿಲ್ಲಪ್ಪ. 1000 ಜನ್ಮದಿಂದ ಮನುಷ್ಯ ಜನ್ಮ ತಗೊಂಡ್ಮೇಲೆ ಅವ್ನಿಗೆ ದುಃಖ ಬರೋ ಜೀವನದಲ್ಲೇ ಹುಚ್ಚ ಅಂತಾರೆ. ಏನೋ ಭಾಷಿಕ ಬೈದ್ರೆ ಹೌದಾ ಅನ್ಬೇಕಷ್ಟೆ. ಸವಿಜ್ಞಾನಮೇವ ಸವಿಜ್ಞಾನ ಭವತಿ ಸವಿಜ್ಞಾನಮೇವ ಇದು ಓದು ಅವ್ರಿಗೆ ಅಂತ ಹೇಳಿ ಈ ವಾಕ್ಯ ಈ ಸಾವಿರಾದಿಗಳಿಂದ ಮನುಷ್ಯ ತಗೊಳ್ಳೋದು ಸವಿಜ್ಞಾನ ಹೋಗಿ ವಿಜ್ಞಾನ. ಇವ್ರಿಗೂ ಇದೆ ಸವಿಜ್ಞಾನ ಹೋಗಿ ವಿಜ್ಞಾನ, ಎಲ್ಲರಿಗೂ ಸಮಾನ. ಎಲ್ಲಾ ದೇಹ ಜೀವನಗಳಿಗೆಲ್ಲ ಅರಿವನ್ನು ಕೂಡ್ಕೊಂಡೇ ಹೋಗ್ತಾರೆ, ಅರಿವಿಂದಲೇ ಬರ್ತಾರೆ, ಎಲ್ಲರೂ ಸಮಾನ. ಅದೇ ಸುದ್ದಿ ಅವ್ರಿಗೆ ಇದು ಸವಿಜ್ಞಾನ ಅಂತ ಹಾಗೆ ವಿಭಾಗ ಮಾಡಿದಪ್ಪ. ಏನು ಭಾಷಿಕರ ಕೆಲಸ ಚೇತು ಮಾಡ್ಬಿಡ್ತಾರೆ. ಯದಪಿ ಉಪಸಂಹೃತಕರಣ ಸಂತಹ
ದೇಹಾಂತರಂ ಗಚ್ಚಂತಿ ತಥಾಪಿ ಸ್ವಪ್ನವತ್ ದೇಹಾಂತರ ಪ್ರಾಪ್ತಿ ನಿಮಿತ್ತ ಧರ್ಮೋದ್ಭಾವಿತ ವಾಸನಾ ಜ್ಞಾನೇನ ಸವಿಜ್ಞಾನ ಇವ ದೇಹಾಂತರಂ ಗಚ್ಚಂತಿ. ಅವರೇನೋ ಉಪಸಂಹೃತ ಕರಣರು, ಎಲ್ಲಾ ದೇಹೇಂದ್ರಿಯ ಬುದ್ಧಿಗಳ ಇದು ಕರಣಗಳು, ಇಂದ್ರಿಯ ಶಕ್ತಿ ಮನಸ್ಸು ಬುದ್ಧಿ ಎಲ್ಲ ಅಡಗಿರುತ್ತೆ. ಸಮೂರ್ಛಿತ ಮೂರ್ಛೆಗೊಂಡ ಕೋಮಾದಲ್ಲಿದ್ದಂಗೆ ಇರ್ತಾರೆ ಅವರು ಅನುಶೀಗಳು. ಅವ್ರಿಗೇನು ವಿಂಗಡವಾಗಿರಲ್ಲ. ಉಪಸಂಹಾರಗೊಂಡ ಕರ್ಣವುಳ್ಳವರಾಗಿದ್ದು ದೇಹಾಂತರಕ್ಕೆ ಹೋಗ್ತಾರೆ. ಅದು ಇಬ್ಬರಿಗೂ ಸಮಾನ. ಅದೇನು ಸಾವಿರಾದಿಗಳು ಮನುಷ್ಯರ ಬದುಕೋಲ್ಲ, ಚಂದ್ರಮಂಡಲ ಬದುಕು ಉಪಸಂಹೃತ ಕರ್ಣರಾಗಿ ಬರ್ತಾರೆ ಅಂತ. ಆಮೇಲೆ ಸವಿಜ್ಞಾನ ಅವರು ಸ್ವಪ್ನ ದೇಹಕ್ಕೆ ಸ್ವಪ್ನ ದೇಹಾಂತರ ಪ್ರಾಪ್ತಿ ನಿಮಿತ್ತ, ಸ್ವಪ್ನವೆಂಬ ದೇಹಾಂತರ ಪ್ರಾಪ್ತಿಗೆ ನಿಮಿತ್ತವಾದ ಕರ್ಮವು ಎಬ್ಬಿಸಿದ್ದಾದ ವಾಸನಾಜ್ಞಾನದಿಂದ ಹೇಗೆ ಹೋಗ್ತಾರೋ ಅದೇ ರೀತಿ ಸವಿಜ್ಞಾನವಾಗಿ ಹೋಗ್ತಾರೆ. ಸ್ವಪ್ನಕ್ಕೆ ಹೋಗುವಾಗ ಅಲ್ಲಿ ಅರಿವಿಂದ ಕೂಡ್ಕೊಂಡವರಾಗಿ ಹೋಗ್ತಾರೆ. ಅಲ್ಲೊಂದು ಹೊಸ ದೇಹ ಬರುತ್ತೆ, ವಾಸನಾಮಯ ದೇಹವನ್ನು ಇಲ್ಲಿಂದ ಹೇಳ್ತೀವಿ ನಾವು. ಸ್ವಪ್ನದಲ್ಲಿದ್ದಾಗ ವಾಸನಾಮಯ ದೇಹ ಅಂತ ಅನ್ಸಲ್ಲ. ಸ್ವಪ್ನಕ್ಕೆ ಇದು ಎಚ್ಚರದಲ್ಲಿ ಮಲಗಿದಂತವನು ಮಲ್ಕೊಂಡಾಗ ಕನಸು ಬಂದಾಗ ಅಲ್ಲೊಂದು ದೇಹ ಬರುತ್ತಲ್ಲ, ಆ ದೇಹದಲ್ಲಿ ಅವನು ವ್ಯವಹಾರ ಮಾಡಿಸಿರ್ತಾರಲ್ಲ, ಅದು ಇಲ್ಲಿಂದ ನೋಡುವಾಗ ಅದು ವಾಸನಾಮಯವಾದ ದೇಹ ಅಂತೀವಿ. ಅದನ್ನ ಇಲ್ಲಿಂದ ಅರಿವಿನಿಂದ ಈ ಅರಿವು ಈ ಕರ್ಮ ಪುಣ್ಯಕರ್ಮ ವಾಸನೆಯಿಂದಲೇ ಅವನು ಹೋಗಿ ಅಲ್ಲಿಂದ ಹೊತ್ತಕೊಳ್ತಾನೆ. ಹಾಗೆ ಜನ್ಮಾಂತರಕ್ಕೆ ಹೋಗ್ತಾನೆ. ಅದು ಇಬ್ಬರಿಗೂ ಸಮಾನ. ಹಿಂಗೆ ಮುನ್ನೆ ಬಂದ ಕಾಮ್ಯಕರ್ಮ ಮತ್ತೆ ಶ್ರೀ ವಿಷಯ ಆಚಾರ ಇದೆಯಾ ಅವಳು ಮಂಗಡಿ ನೋಡಿಲ್ವ? ನಾನೇನು ಕೋಳ್ಬಿಟ್ಟಿಲ್ಲ ನಿಮ್ಗೆ ಮುನ್ನದಿ ಇಲ್ಲ ಕನಸು ಒಂದೇ ಇದೆಯಾ? ಮನಸ್ಸು ಕಾಮ್ಯ ಹೇಳ್ತಲ್ಲ ಅದು ಹೇಳಿದೆ. ದೇಹಾಂತರ ಪ್ರಾಪ್ತಿಗೆ ನಿಮಿತ್ತವಾದ ಕರ್ಮವು ಎಬ್ಬಿಸಿದ್ದಾದ ವಾಸನಾ ಜ್ಞಾನದಿಂದ ಸವಿಜ್ಞಾನವುಳ್ಳವರಾಗಿ ದೇಹಾಂತರಕ್ಕೆ ಹೋಗ್ತಾರೆ. ಶ್ರುತಿ ಪ್ರಾಮಾಣ್ಯ, ಶ್ರುತಿ ಪ್ರಾಮಾಣ್ಯ ಅದು ಇದು ಇವರಿಗೆ ಹೇಳ್ತೀರಪ್ಪ. ಶ್ರುತಿ ಪ್ರಾಮಾಣ್ಯ ಘೋರ ಪಾಪಿಗಳಿಗೆ ಬರುವಾಗ ಶ್ರುತಿ ಸವಿಜ್ಞಾನವೇ ಹೋಗಿ ಸವಿಜ್ಞಾನ ಎಲ್ಲ ಜನರಲಾಗಿರೋ ವಾಕ್ಯವೇ ಹೊರತು ಅದು ಈ ಪಾಪಿಗಳಿಗೆ ಘೋರ ಕರ್ಮ ಮಾಡಿ ಸಾಮ್ರಾಜ್ಯ ಪಡ್ಕೊಂಡವರಿಗೆ ಹಾಗೇನಿಲ್ಲಪ್ಪ ವಾಕ್ಯ. ಏನು ಭಾಷಿಕರು ಅತ್ಯಂತ ಸುನಿಪುಣಾನ ಸೂಕ್ಷ್ಮಾಪರಾಧ ದರ್ಶನ ಇದೆಯಲ್ಲ, ಸಿಗಾಕೊಂಡ್ಬಿಡ್ತಾರೆ. ಏನು ಮಾಡಕ್ಕಾಗಲ್ಲ. ತಥಾ ಅರ್ಚಿರಾಜಿನ ಧೂಮಾಜಿನ ಚ ಗಮನಂ ಸ್ವಪ್ನ ಇವ ಉದ್ಭೂತ ವಿಜ್ಞಾನಿ. ಅದು ಕರೆಕ್ಟು, ಸರಿಯಾ. ಅರ್ಚಿರಾಜಿ ಮಂತ್ರ ಹೋಗುವವರು ಧೂಮಾದಿ ಮಂತ್ರ ಹೋಗುವವರು ಸ್ವಪ್ನದಿಂದ ಹೋಗುವ ಹಾಗೆ ಹೋಗ್ತಾರೆ. ಅದು ಎಲ್ಲರಿಗೂ ಸಮಾನ. ಹಾಗೆ ಬರೋದು ಹಾಗೆ. ಅದು ವಾಸನಾಮಯವಾದಂತಹ ಸೂಕ್ಷ್ಮ ಶರೀರದಲ್ಲಿ ಹೀರ ಸಂಚಾರ ಮಾಡ್ತಾರೆ. ಅವರಿಗೆ ಹೋಗುವಾಗ ಬರುವಾಗ ಅರಿವಾಗ, ಕಳ್ಸ್ಕೋಗುವಾಗ ಅರಿವಾಗ, ಕಳ್ಸ್ಕೋಗ್ತಾ ಇದ್ದು ಅರಿವಾಗಲ್ಲಪ್ಪ. ನಾ ಶಿವಮೊಗ್ಗ ಹೋಗ್ತಾ ಇದ್ದು ಅರಿವಾಗುತ್ತಲ್ಲ, ಹಂಗೆ ಕಳ್ಸಿಗೆ ಹೋಗ್ತಾ ಇದ್ದು ಅರಿವಾಗಲ್ಲ. ಕರೆಕ್ಟ್, ಅದು ಒಪ್ಕೊಳ್ಳೋಂಥ ಮಾತು. ಅದು ಅನುಭವ. ಯಾರಿಗೂ ಕನಸಿಗೆ ಹೋಗೋದಕ್ಕೂ ಜನ್ಮಾಂತರ ಹೋಗೋದಕ್ಕೂ ಅನುಭವ ಆಗಲ್ಲ. ಅದು ಸವಿಜ್ಞಾನವಾಗಿ ಇರ್ತಾರೆ. ಶ್ರುತಿ ಹೇಳ್ತಾ ಇದೆ ಅಂದ್ರೆ ಅರಿವಿಗೆ ಸ್ವರೂಪದ ಆತ್ಮಿಗೆ ಮುಕ್ಕಿಲ್ವಲ್ಲ, ಆ ಆತ್ಮ ಸ್ವರೂಪದಿಂದಲೇ ಸಂಪುಂಡಿತ ಕಣಗ್ರಾಮ ಆಗಿದ್ದವರಾಗಿ ಅವರು ಸೂಕ್ಷ್ಮ ಹೋಗ್ತಾರೆ ಅಂತಂದ್ರೆ ಅದು ವಿಶೇಷ ಜ್ಞಾನ ಇರುವುದಿಲ್ಲವಾದ್ರಿಂದ ಅರಿವಾಗಲ್ಲ. ವಿಶೇಷ ಜ್ಞಾನ ಅರಿವಾಗೋದಕ್ಕೆ ಮನಸ್ಸು ಬುದ್ಧಿ ಆಕ್ಟಿವೇಟ್ ಆಗಿರಲ್ಲ. ಅದೆಲ್ಲ ಸುಷುಪ್ತಿಯಲ್ಲಿ ಇದ್ದಾಗಿರುತ್ತೆ. ಸುಷುಪ್ತಿ ಎಲ್ಲಾ ಕರ್ಣಶಕ್ತಿಗಳೆಲ್ಲ ಅಡಗಿರುತ್ತೆ. ಇದು ಒಪ್ಕೊಳ್ಳುವಂಥ ಮಾತ. ಇದೇ ನೂರಕ್ಕೂ ಸರಿ. ಅರ್ಚಿರಾದಿ ಮಾರ್ಗದಲ್ಲಿ ಹೋಗುವರು ಧೂಮಾದಿ ಸ್ವಪ್ನದಲ್ಲಿ ಹೇಗೆ ಹೋಗ್ತಾರೆ. ಲಬ್ಧವರ್ತಿ ಕರ್ಮ ನಿಮಿತ್ತತ್ವಾದ್ ಗಮನಸ್ಯ. ಲಬ್ಧವೃತ್ತಿ ಅಂದ್ರೆ ಕರ್ಮವು ತನ್ನ ವ್ಯಾಪಾರವನ್ನ ಪಡೆದಬಿಟ್ಟಿದ್ದಾದ್ರಿಂದ ಗಮನಕ್ಕೆ ಇದು ಅಂದ್ರೆ ಯಾವ ಕರ್ಮ ಯಾವ ಜನ್ಮ ಅಂತ ತಂದ್ಕೊಡ್ಬೇಕೋ ಅದು ಇಲ್ಲೇ ಶುರುವಾಗ್ಬಿಡುತ್ತೆ. ಸಾಯವಾಗ ಇಲ್ಲೇ ಅಟ್ಯಾಕ್ ಮಾಡ್ಬಿಡುತ್ತೆ. ಮುಂದಿನ ಜನ್ಮದಲ್ಲಿ ಗಂಧರ್ವನಾಗೋ ಯಕ್ಷನಾಗಿಯೋ ಕಿಂಪುರುಷನಾಗೋದು ಪಿತೃಲಾಗೋದು ಹೊಟ್ಬೇಕು ಅಂತಂದ್ರೆ ಆ ಕರ್ಮ ಸಾಯವಾಗ ಬಂದು ಸತ್ಕುಲೇ ಅದು ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗುತ್ತೆ. ಆ ಮುಂದಿನ ಜನ್ಮಕ್ಕೆ ಬೇಕಾದ ಕರ್ಮಗಳು ತನ್ನ ವ್ಯಾಪಾರ ಶುರು ಮಾಡ್ಬಿಟ್ಟಿರುತ್ತೆ. ಅದು ದೇಹ ಬಂದ್ಮೇಲೆ ಸುಖ ದುಃಖಾದಿ ಅಭಿವ್ಯಕ್ತಿ ಆಗೋದು. ಕರ್ಮ ವ್ಯಾಪಾರ ಶುರು ಆಗ್ಬಿಟ್ಟಿರುತ್ತೆ. ಸುಖ ದುಃಖಾದಿಗಳು, ಹಸಿವು ಬಾಯಾರಿಕೆ, ಸಂತೋಷ ದುಃಖ ಇತ್ಯಾದಿಗಳು ಅಭಿವ್ಯಕ್ತಿ ಆಗೋದು ಕಾಲಿಕ ಸಂಘಾತ ಬಿಡುಗಡೆ ಆಗ್ಬೇಕು, ಬಿಟ್ಕೋಬೇಕು. ಆದ್ರೆ ಜನ್ಮಾಂತಕ ಲೋಕಾಂತ ಹೋಗೋದಕ್ಕೆ ಕರ್ಮ ಅಟ್ಯಾಕ್ ಮಾಡಿ ಕರ್ಕೊಂಡು ಹೋಗ್ಬಿಡುತ್ತೆ. ಹೀಗೆ ಮಹರ್ಜ ಸ್ಪರ್ಶ ಸಾಗಿಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಇದು ಏನು ಅವರಿಗಿಲ್ಲ ಅಂತಲ್ಲ, ಮನುಷ್ಯಗಳಿಗೆ ಯಾವ ರೀತಿ ದುರ್ನಿಷ್ಪಥ ತರ ಇದೆಯೋ ಆ ರೀತಿ ಆಗಲ್ಲ. ಇಲ್ಲ, ಅದಕ್ಕೇನು ಆಧಾರ ಇಲ್ಲ. ಅದು ಇವ್ರ ಕಲ್ಪನೆ. ಅದು
ಇರ್ಬೋದು ದೊಡ್ಡವರು. ನಮಸ್ಕಾರ ಶುಕ್ಲಾಚಾರ್ಯ. ಸ್ವಾಮಿಗಳು ಏನು ಬಂದಿಲ್ಲ ಅದಕ್ಕೆ. ಇದು ಏನ್ ಗೊತ್ತಾ ಸ್ವಾಮಿಗಳು, ಮನುಷ್ಯಗಳು ಹೀಗೆ ಬಚ್ಚ ಮುಂದೆ ದೇಹವನ್ನು ತಮ್ಮದಾಗಿ ಮಾಡ್ಕೊಳ್ಳೋದು ಸರಿ. ಅವ್ರಿಗೆ ಯಾಕೆ ದುಷ್ಣ ತಮ್ಮದಾಗಿ ಮಾಡ್ಕೊಳ್ಳೋದಿಲ್ಲ ಅನ್ಕೊಂಡ ಅವ್ರ ದುಷ್ಣ ತಮ್ಮದಾಗಿ ಮಾಡ್ಕೊಂಡು ದುಷ್ಣ ಇಲ್ವಾ? ಅದೇನ ಅದಕ್ಕೆ ತಮ್ಮದಾಗಿ ಮಾಡ್ಕೊಂಡ್ಬಿಟ್ರೆ ಮನುಷ್ಯ ದೇಹಾದಿ ಮನುಷ್ಯಗಳು ಭತ್ತಾವ್ರಿಹಿ ತಮ್ಮದೇ ಮಾಡ್ಕೊಂಡಿರ್ತಾರೆ. ಅವರಿಗೆ ಮನುಷ್ಯ ಮಾಡ್ಕೊಳ್ಳೋಕ್ಕೆ ಅವರಿಗೆ ಬೇರೆ ಬೇರೆ ಇದು ಬರಲ್ವನ? ಆ ಭತ್ತವನ್ನ ಇನ್ಯಾರೋ ತಿನ್ನೋದು ಬೇರೆ ತಿನ್ನೋದಾಗಲ್ವನ? ಭತ್ತವನ್ನು ಹುಳು ತಿನ್ಬೋದು, ಇನ್ಯಾವುದೋ ತಿನ್ಬೋದು ಭತ್ತವನ್ನ. ಮನುಷ್ಯ ಮಾತ್ರ ಬೇರೆ ತಿನ್ಕೊಂಡು ಹೋಗ್ತಾರೆ, ಭತ್ತ ತಿನ್ನೋದಲ್ಲ. ಅಥವಾ ಆ ಭತ್ತವನ್ನು ತಿನ್ನೋರು ಸನ್ಯಾಸಿಗಳು ಹೆಂಗಸರು ಅಥವಾ ವಯಸ್ಸಾದ್ರು ತಿನ್ಬಿಟ್ರ, ಎಷ್ಟು ಕಮ್ಮಿ ತಿನ್ಬಿಟ್ರ, ನೀ ತಿನ್ಬಿಟ್ರೆ ಗಂಡ ಅವನಿಂದ ಬರೋಲ್ಲ, ಜಾಗ ಕೊಡ್ತಾನೆ. ಸನ್ಯಾಸ ಮಾಡ್ಬಿಟ್ರೆ ಏನ್ ಯಾಕೆ ಆದ್ಮೇಲೆ ಕೇಳಿ ಜಾಗನೇ ಕೊಡಲ್ಲ, ನೀವು ಮರು ಮಾಡ್ಬಿಡ್ತೀಯಾ, ಬೇಡ ಹಾಕ್ಬಿಡ್ತೀಯ, ಕೊಡೋ ಹೋಗ್ಲಿ, ಒಂದ್ 4 ಜನ ಆಗ್ಲಿ ಬರ್ಲಿ, ನಮ್ಮ ಪಾಠ ಜನ ಆಗ್ತಾರ. ಅಲ್ಲ ಕೊಡಲ್ಲ. ನ ತಥಾ ಅನುಶೀನಾಂ ವ್ರೀಹ್ಯಾದಿ ಭಾವೇನ ಜಾತಾನಾಂ ಸವಿಜ್ಞಾನಮೇವ ಏತಸ್ಸಿಗ್ಯೋಷಿ ದೇಹ ಸಂಬಂಧ ಉಪಪದ್ಯತೆ. ನೋಡಿ, ಅನುಶಯಿಗಳಿಗೆ ವ್ರೀಹ್ಯಾದಿ ಭಾವದಿಂದ ಹುಟ್ಟಿದಂಥವರಿಗೆ ಅರಿವಿನಿಂದ ಕೂಡಿಕೊಂಡದ್ದಾಗಿ ರೇತಸ್ಯೋಗ ಹೊಂದಲ್ವಂತೆ. ಇವರಿಗೆ ವಿಜ್ಞಾನ ಬರ್ತಾರಂತೆ. ಅನುಶಯಿಗಳು ಅಂದ್ರೆ ಚಂದ್ರಮಂಡಲ ಬರುವಂತಹ ಅನುಶಯಿಗಳಿಗೆ ವ್ರೀಹ್ಯಾದಿ ಭಾವದಿಂದ ಅಂಟ್ಕೊಂಡವರು, ಸಂಶ್ಲೇಷವಾಗಿದ್ದವರು, ಅವರು ಸವಿಜ್ಞಾನವಾಗಿ ರೇತಸ್ಯೋಪದೇಶವನ್ನು ಹೊಂದಲ್ವಂತೆ. ಇವು ವ್ರೀಹ್ಯಾದಿ ಭಾವ ಪಡ್ಕೊಂಡಿರ್ತಾರಲ್ಲ, ಅವ್ರು ಸವಿಜ್ಞಾನವಾಗಿ ಬರ್ತಾರೆ. ಇದು ಹೇಗೆ ಯಾವಾಗ ಹೋಗ್ತೀನಿ ನಾನು ಅಷ್ಟ. ವ್ರೀಹ್ಯಾದಿ ಜನ್ಮದಲ್ಲಿಯೇ ಅವ್ರಿಗೆ ಸವಿಜ್ಞಾನ ಇಲ್ಲ. ಕಂಪ್ಯೂಟರ್ ಗ್ರಾಮ ಅವ್ರಿಗೆ ಏನು ಇದಾಗಲ್ಲಪ್ಪ. ಅದೇ ನೋಡಿ, ಅನುಶಯಿಗಳಿಗೆ ಅಂದ್ರೆ ಅನುಶಯಿನ ಯಾರಿಗೆ ಹೆಸರು ಚಂದ್ರಮಂಡಲ ಹತ್ಕೊಂಡು ಬರೋರು, ಚಂದ್ರಮಂಡಲದಿಂದ ಇಳಿದು ಬರುವಂತಹ ಅನುಶಯಿಗಳು. ಅವ್ರು ವಿರಿಖ್ಯಾತಿ ಭಾವದಿಂದ ಜಾತರು ವಿಖ್ಯಾತಿ ಭಾವ ಅನ್ಕೊಂಡು ಏನ್ ಮಾಡಿದೆ, ಈ ಅನುಶಯಿನ ಇವ್ರನ್ನೇ ಮಾಡಿದಾರ. 3 ಸಂಬಂಧವಾದ ಮೇಲೆ, ಹುಟ್ಟಿದ ಮೇಲಿಲ್ಲ, ಸಂಬಂಧವಾದ ಮೇಲೆ ಮಾಡಿದ್ರು. ವಿಖ್ಯಾತಿ ಭಾವದಿಂದ ಹುಟ್ಟಿದ ಮೇಲೆಗೆ ಸಾಮಾನ್ಯ ಕರ್ಮಿಗಳಂತೆ ಅಥವಾ ದಕ್ಷಿಣೋತ್ತಮಾಗಿಗಳಂತೆ ಅವಿಜ್ಞಾನವಾಗಿ ರೀತಿ ಮಾಡುವ ಮತ್ತು ಸಂಬಂಧ ಆಗುವ ಸರಿಯ ನಹಿ ವ್ರೀಹ್ಯಾದಿ ಅಸಲ್ಲ ಜಾತ ಸವಿಜ್ಞಾನಮೇವ, ಅವರ ಅರಿವಿಂದ ಕೂಡ್ಕೊಂಡವರಾಗಿಯೇ ರೇತಸಿದ್ಯೋಗವನ್ನು ಅಲ್ಲಿ ವ್ರೀಹ್ಯಾದಿ ಭಾವದ ಸತ್ ಮೇಲೆ ಮನುಷ್ಯ ಹುಟ್ಟೋದಕ್ಕೆ ಅಲ್ಲ. ಭಾಷಿಕ ಏನ್ ಮಾಡ್ತಿದ್ದಾರೆ ಅಂದ್ರೆ, ಹೌದಾ, ಒಂದು ದಂಟಿನ ಸೊಪ್ಪಾಗಿ ಹುಟ್ಟಿದ್ಯಾನಿಲ್ವಾ, ದಂಟಿನ ಸೊಪ್ಪೆ ಅವನ ಜನ್ಮ, ಅದೇ ಅವನ ಜೀವ ಜನ್ಮ. ಅದು ಮನುಷ್ಯ ಹುಟ್ಟಬೇಕಾದ್ರೆ ಆ ಸೊಪ್ಪನ್ನ ಕುಯ್ದು ಬಿಡ್ತಾರೆ, ಅದೇ ಮನುಷ್ಯ ತಿಂತಾನೆ, ಹೋಗ್ಬಿಡ್ತಾನೆ. ಅದಕ್ಕೆ ಜೀರ್ಣಿಸ್ಬೇಕಾದ್ರೆ ಬರೋಲ್ಲ ಅಂತ ನೇರ ಹೋಗ್ಬಿಡ್ತಾರೆ ಅಂತ ಅವರು ಮನುಷ್ಯ ಜನ್ಮ ಪಡ್ಕೋಬೇಕಾದ್ರೆ. ಧಾನ್ಯವಾಗಿ ಹುಟ್ಟಿರ್ತಾರಪ್ಪ, ಧಾನ್ಯವಾಗಿ ಹುಟ್ಟಿದವರು ಅದೇ ಜನ್ಮ ಗಿಡ ಮರ ಬೆಳೆ. ಅವ್ರು ಸತ್ತು ಹೋಗ್ಬಿಟ್ಮೇಲೆ ಅವ್ರು ಮನುಷ್ಯ ಹುಟ್ಟಬೇಕಾದ್ರೆ ಅದನ್ನ ತಿನ್ಬೇಕಲ್ಲ, ಅದನ್ನ ಸಸ್ಯವನ್ನೇ ತಿನ್ನಲ್ಲ. ಇದನ್ನ ಏನ್ ತಮಾಷೆಯಿಂದ ಸಸ್ಯ ಮಾವಿನ ಮರ ಅದರ ಜನ್ಮ, ಯಾವುದೋ ಪಾಪಿಗಳ ಜನ್ಮ. ಹಣ್ಣಲ್ಲ, ಮರ ತಿನ್ನಲ್ಲಪ್ಪ ಮನುಷ್ಯರು. ಹಣ್ಣಲ್ಲಿ ಋಷಿ ಇರ್ತಾರೆ, ಆ ಹಣ್ಣಿನ ಋಷಿ ಸಾವಿರ ಜನ್ಮದ ಋಷಿ ಅಲ್ಲ. ಹಣ್ಣು ಸೇರ್ಕೊಂಡು ಬೇರೆ ಮರವಾಗಿ ಹುಟ್ಟಿದವನು ಪಾಪಿಯಾದಂತ ಜೀವ. ಆ ಮರದಲ್ಲಿ ಒಬ್ಬ ಹಣ್ಣು ಸೇರ್ಕೊಳ್ಳೋದು ಮನುಷ್ಯ ಜನ್ಮ ಬರೋನು. ಮಳಗೋಗಿ ಅವನು ಚಂದ್ರಮಂಡಲಕ್ಕೆ ಹೋಗ್ಬೇಕಲ್ಲ, ಮಳೆಯ ಬಂದು
ಅಥವಾ ಆ ಅಕಸ್ಮಾತ್ ಇದಾಗ್ಬಿಟ್ರೆ ಅನ್ಕೋ, ಸೊಪ್ಪಿನ ಗಿಡ ದಂಟು ಅದು ಕುಯ್ದು ಬಿಟ್ರೆ ಸತ್ತೋಗ್ಬಿಡ್ತಾನೆ ಅವನು. ಕುಯ್ದು ಬಿಟ್ರೆ ಜೀವ ಇರಲ್ಲ ದಂಟಲ್ಲಿ. ಅಲ್ಲ ಆಡು ಕುರಿ ತಿಂದ್ಬಿಟ್ಟು ಆ ಹುಡುಗ ಸತ್ತೋಗುತ್ತೆ. ಆ ಅನುಷಿಯಲ್ಲಿರಲ್ಲ, ಅನುಷಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾನೆ, ಸತ್ಕೊಳ್ಳೆ ಬಿಟ್ಟು ಹೋಗ್ಬಿಡ್ತಾನೆ. ಸಾಯಿಸ್ ಮೇಲೆ ತಿನ್ನೋದು, ಸತ್ ಕೂಡ್ಲೆ ನೀ ದೇಹದಲ್ಲಿ ಇರಲ್ಲದು. ಆಳು ಸಾಯಿಸ್ಬಿಡ್ಲೆ ನೀ ಅನುಷಿ ದೇಹ ಬಿಟ್ಟು ಹೋಗ್ಬಿಡ್ತಾನೆ. ಬರೀ ದೇಹ ಮಾತ್ರ ತಿನ್ನೋದು ಹೊರತು ಅನುಷಿ ಸಮೇತ ತಿನ್ನಲ್ಲ. ಅನುಷಿ ದೇಹ ಒಳಗಿರಲ್ಲ. ಅದು ಅಂಟ್ಕೊಂಡಿರ್ತಾನೆ, ಗೋಧಿ ಕಾಳು ಅಕ್ಕಿ ಅವನೇ ಅಂಟ್ಕೊಂಡಿರ್ತಾನೆ ವಿಶೇಷ. ಆ ಇದರಲ್ಲಿ ಈ ಪ್ರಾಣಿ ಶರೀರದಿಂದ ಅವನು ಅಂಟ್ಕೊಂಡಿರಲ್ಲ. ಅಲ್ಲ ಕಣೆ, ಸೊಪ್ಪು ಕುಯ್ದ ಮೇಲೆ ಜೀವ ಹೋಗ್ತಿಲ್ಲ. ಇವಾಗ ಮನುಷ್ಯ ಸತ್ತ ಜೀವ ಹೋಗ್ತಿಲ್ಲ, ಜೀವ ಅಲ್ಲಿರುತ್ತಾ? ಹೌದಾ? ಆ ಭತ್ತ ಹೌದಾ? ಭತ್ತದ ಕಾಳದಲ್ಲಿರೋದು, ಭತ್ತ ಗಿಡದಲ್ಲಿರಲ್ಲ. ಭತ್ತದ ಗಿಡ ಬೇರೆ ಜನ್ಮ, ಭತ್ತ ಬೇರೆ ಜನ್ಮ ಉಳ್ಳಂತಹ ಗಿಡದಲ್ಲಿ ಅನುಶೀಯ ಕಾಳು ಸೇರ್ಕೊಳ್ತಾನೆ ಹೊರತು ಭತ್ತದ ಗಿಡ ಹೊಟ್ಟಲ್ಲ. ಭತ್ತ ಗಿಡ ಹೊಟ್ಟು ಘೋರ ಪಾಪ ಮಾಡ್ತಾನೆ ಅವನೊಬ್ಬ. ನಮ್ ದೇಹದಲ್ಲಿ ಅನೇಕ ಕ್ರಿಮಿ ಇದೆಯಲ್ಲ, ನಮ್ ದೇಹ ಅವನ ದೇಹ ಅಲ್ಲ. ಆ ದೇಹದೊಳಗೆ ಕ್ರಿಮಿ ದೇಹ ಒಂದು, ಆ ಕ್ರಿಮಿ ದೇಹ, ಆ ಕ್ರಿಮಿ ಒಳಗೆ ಒಂದು ಜೀವ ಇರುತ್ತೆ. ಆ ಕ್ರಿಮಿ ಜೀವಕ್ಕೆ ಆ ಕ್ರಿಮಿ ದೇಹವೇ ಜೀವ ಹೊರತು ನಮ್ ದೇಹ ಶರೀರ ಅಲ್ಲ. ಅದು ಬೇರೆ, ಅದು ಬೇರೆ. ಹಾ, ಹಣ್ಣಲ್ಲಿ ಇರ್ಬಹುದು, ಇರಲೇಬೇಕಿಲ್ಲ. ಮಾವಿನ ಹಣ್ಣಲ್ಲಿ ಒಬ್ಬ ಋಷಿ ಇರ್ತಾನೆ. ಆ ಋಷಿಗೆ ಮಾವಿನ ಹಣ್ಣನ್ನು ಕುಯ್ದ್ರು ಏನ್ ಮಾಡ್ತಾ ಅದಕ್ಕೇನಾಗಲ್ಲ. ಹಾ, ಸೊಪ್ಪಿನ ದಂಟು ಕುಯ್ದಂಟಪ್ಪ, ಸೊಪ್ಪಿನ ಜೀವ ಸತ್ತೋಗ್ಬಿಡುತ್ತೆ, ಅದು ಹೊರಟೋಗ್ಬಿಡ್ತಾನೆ. ನೀ ಅದನ್ನ ಕುಕ್ಕರ್ ಹಾಕಿ ಬೇಯಿಸಿ ಇದು ಮಾಡಿದ್ಮೇಲೆ ಅದು ಶರೀರ ತಿಂದೇ ಹೊರತು ಆ ಜೀವ ತಿನ್ನಕ್ಕಾಗಲ್ಲ. ಅಲ್ಲ, ಅದು ಬೇರೆ ಅನುಷಿ ಇರ್ಬೋದು ಅದ್ರಲ್ಲಿ. ಈ ದಂಟಿನ ಅನುಷಿಯೇ ಇರ್ಬೇಕಂತಿಲ್ಲ, ದಂಟಿನ ಜೀವನ ಇರ್ಬೇಕಂತಿಲ್ಲ. ಅವನು ಮಾಡ್ತಾನೆ. ಆಗ ದಂಟಿನಲ್ಲಿ ಒಬ್ಬ ಅನುಷಿ ಸೇರ್ಕೊಂಡಿರ್ಬೋದು, ಅವನು ನಮ್ಮೊಳಗೆ ಬರ್ಬೋದು. ಏನು ಭಾಷಿಗಾರರು ಇವರೇ ಬರ್ತಾರೆ ಅಂತ ಮಾಡ್ತಿದ್ದಾರೆ. ವ್ರೀಹ್ಯಾದಿಗಳು ಆಗ ಹುಟ್ಟೋದಿದೆಯಲ್ಲ, ವ್ರೀಹ್ಯಾದಿಗಳಲ್ಲಿ ಅನುಷಿ ಇರೋ ಬೇರೆ, ವ್ರೀಹ್ಯಾದಿಗಳೋ ಒಂದು ಜನ್ಮ ಬೇರೆ. ಅದೇ ಒಂದು ಪಾಪಿಗಳ ಜನ್ಮ ಮಾಡ್ಕೊಂಡು ಅದು ಹುಟ್ಟತ್ತೆ ಮಾಡ್ತಾ ಇದ್ದಾರೆ. ಭತ್ತ ರಾಗಿಗಳ ಇದೆಯಲ್ಲ, ಅದೇ ಒಂದು ಪಾಪಿ ಜನ್ಮ ಅಂತ. ಆ ಕಾಳು ಜನ್ಮ, ಗಿಡವು ಜನ್ಮ. ಅದೇ ನಮ್ಮ ಶಾಸ್ತ್ರದಲ್ಲಿ ಕಾಳಿನ ಈಗಲ ಜನ್ಮ ಅನ್ನಲ್ಲ, ಗಿಡ ಅನ್ನೋ ಜನ್ಮ ಅಂತ ಹೇಳೋದು. ಗಿಡ ಒಂದು ಪಾಪಿ ಜನ್ಮ. ಮಾವಿನ ಹಣ್ಣು ಬೇರೆ, ಮಾವಿನ ಮರ ಬೇರೆ. ಹಾ, ಹಣ್ಣು ಅಂದ್ರೆ ಹಣ್ಣು. ಯಾಕೋ ಭಾಷೆಗಳು ಹಿಂಗ್ ಮಾಡ್ತಿದ್ದಾರೆ. ಮಿಹಿ ವ್ರೀಹ್ಯಾದಿ ಲವಣ ಖಂಡನ ಪೇಷಣ ದೌಚ ಸವಿಜ್ಞಾನ ಮೃಸ್ಥಿತಿರಸ್ಯ. ಆದ್ರೆ ವ್ರೀಹ್ಯಾದಿಗಳನ್ನ ಅಂದ್ರೆ ಭತ್ತ ರಾಗಿ ಜೋಳ ಗೋಧಿ ಧಾನ್ಯಗಳನ್ನ ಕುಯ್ಯೋದು, ಲವಣ ಅಂದ್ರೆ ಕೈಯೋದು, ಖಂಡನ ಅಂದ್ರೆ ಅದು ಕುಟ್ಟೋದು, ಪೇಷಣ ಅಂದ್ರೆ ಅರಿಯೋದು, ಆಮೇಲೆ ಕುಕ್ಕರ್ ಬೇಯಿಸೋದು. ಅದಕ್ಕೆ ಅರಿವಿರಲ್ಲ, ಅದು ಸರಿಯೇ. ಅದು ಇವನಿಗೆ ಅನುಷಯಿಗೆ ಆಗಕ್ಕೆ ಹೋಗಿ ಅದು ಎದ್ದು ಸಮಾನ. ಸ್ಥಾವರಾದಿಗಳಿಂದ ಮನುಷ್ಯ ಬರೋದಕ್ಕೂ ಹಾಗೆ. ಏನೋ ಭಾಷಿಕ ಇದು ಸೂತ್ರದಲ್ಲಿ ಹೀಗೆಲ್ಲ ಹೇಳಿಲ್ಲ. ಸೂತ್ರ ಭಾಷೆಯಲ್ಲಿ ಬೃಂದಾವನದಲ್ಲಿ ಹೀಗೆ ಇದು ಯಾಕೋ ಚಂದ ಭಾಷೆಕೊಂಡು ತಿಳ್ಕೊಬಿಟ್ರು. ಬೃಂದಾವನಿಗೆ ಚರ್ಚೆ ಬರುತ್ತೆ, ಸೂತ್ರ ಭಾಷೆಯಲ್ಲೂ ಬರುತ್ತೆ. ಅದು ಮಾತ್ರ ಇವರಿಗೆ ಇಲ್ಲ, ಇವರಿಗೆ ಬಿಫಿಕೇಶನ್ ಮಾಡಿಲ್ಲ. ಚಾಂದೋಗಿದ್ದು ಮಾತ್ರ ಈ ಬಿಫಿಕೇಶನ್. ಅಲ್ಲಿ ಎಲ್ಲ ಅಂಶಿಯೂ ಒಂದೇ ಮಾಡಿದ್ದಾರೆ. ನನು ಚಂದ್ರಮಂಡಲಾದಪಿ ಅವರೋಹವತಾಂ ದೇಹಾಂತರಗಮನಸ್ಯ ತುಲ್ಯತ್ವಾತ್ ಜಲೂಕಾವ ಸುವಿಜ್ಞಾನತೀವ ಯುಕ್ತ.
ಇವ್ರ ಸವಿಜ್ಞಾನ ಇಲ್ಲ ಅವ್ರ ಸವಿಜ್ಞಾನ ಅಂತಿದ್ರೆ ಹೆಂಗ್ ಮಾಡಿದ್ರಿ? ಚಂಡಮಂಡಲದಿಂದ ಇಳಿದು ಬರುವಂತಹ ಈ ಜೀವ ಋಷಿಗಳಿಗೂ ದೇಹಾಂತರ ಗಮನ ಸಮಾನವಾಗಿರುವುದರಿಂದ ಅದು ಜೀವನದಂತೆ ಸವಿಜ್ಞಾನವಾಗಿ ಅದೇ ಹೋಗ್ಬೇಕು ಹೊರತು ಸಾವಿರಾಜನ ಪಡ್ಕೊಂಡು ಸವಿಜ್ಞಾನ ಮಾಡ್ತಾರೆ, ಚಂಡಮಂಡಲ ಸವಿಜ್ಞಾನ ಬರಲ್ಲ. ಈ ಭಾಗ ಹೆಂಗ್ ಮಾಡಿದ್ರಿ ಅಂತ ಪೂರ್ವಪಕ್ಷ. ತಥಾ ಸತಿ ಘೋರೋ ನರಕಾನುಭವ ಇಷ್ಟಾಪೂರ್ತಾಧಿಕಾರಿಣ ಚಂದ್ರಮಂಡಲಾದಾರಭ್ಯ ಪ್ರಾಪ್ತೋ ಯಾವತ್ ಬ್ರಾಹ್ಮಣಾದಿ ಜನ್ಮ. ಇದು ಅಲ್ಲ, ಸವಿಜ್ಞಾನ ಶಬ್ದಕ್ಕರ್ಥ ಏನ್ ಮಾಡ್ಬಿಟ್ರು ವಿಶೇಷ ಜ್ಞಾನ ಕೆಲಸ ಮಾಡ್ತಾ ಇದ್ದಾರೆ. ಸವಿಜ್ಞಾನ ಲಿಂಗ ಹಿರಿಯ ಹೋಗೋ ಸವಿಜ್ಞಾನ ಮಧ್ಯದಲ್ಲಿ ಅದಕ್ಕೆ ಸುಖ ದುಃಖ ಏನಾಗಲ್ಲಪ್ಪ, ಸವಿಜ್ಞಾನವಾಗಿ ಹೋದ್ರು. ಏನ್ ಮಾಡ್ಬಿಟ್ರು ಸವಿಜ್ಞಾನವಾಗಿ ಬಂದ್ಬಿಟ್ರೆ ಅವಾಗ ಘೋರವಾದ ನರಕಾನುಭವ ಆಗ್ಬಿಡುತ್ತೆ. ಇಷ್ಟಾಪೂರ್ತಾದಿಗಳು ಮಾಡಿದವರಿಗೆ ಚಂದ್ರಮಂಡಲದಿಂದ ಹಿಡಿದು ಬ್ರಾಹ್ಮಣ ಜನ್ಮ ಪಡ್ಕೊಳ್ಳೋವರೆಗೂ ಮಧ್ಯದಲ್ಲಿ ಘೋರವಾದ ನರಕಾನುಭವ ಆಗುತ್ತೆ ಅಂತ ಭಾಷೆಗೆ ತರ್ಕ ಮಾಡ್ತಿದ್ದಾರೆ. ಅವ್ರಿಗೆ ಅರಿವಿದ್ದು ಬಿಟ್ರೆ, ಇವರಿಗೆ ಅರಿವಿದ್ದೇ ಆಗಲ್ವಂತೆ. ಇವರು ಕುಕ್ಕ ಬೇಯಿಸಿದಾಗ ಅವಾಗ ಅವ್ರಿಗೂ ಘೋರ ನರಕಾನುಭವ ಆಗ್ಬೇಕು. ಅವನ್ನ ಏನು ಧಾನ್ಯ ನೇರ ತಿನ್ಬಿಡ್ತಾವನ, ಧಾನ್ಯವನ್ನ ಬೇಯಿಸಿ ತಿನ್ನೋದು. ಅದ ಒಳಗೆ ಹೋಗ್ಬಿಡ್ತಾವಲ್ಲ ಅಂತ ಏನೋ ಒಂದು ಹೊಂದಿಸ್ತಾರ ಅದನ್ನ. ಅದು ಪುಟ್ಟಿ ನಾನೇ ಇವಾಗ ಧಾನ್ಯವನ್ನ ಹಾಗೆ ತಿನ್ನಕ ಭತ್ತ ಹಾಕಿ ತಿನ್ನಕ್ಕಾಗಲ್ಲಪ್ಪ. ಗೋಧಿ ಅಂತ ತಿನ್ನಕ್ಕಾಗಲ್ಲ. ಗೋಧಿಯನ್ನು ಭತ್ತದ ಇರುತ್ತೆ, ಅದ ತೆನೆಯಿಂದ ತೆಗೆದು ಅದನ್ನ ಪಾಲಿಶ್ ಮಾಡಿ ಊಟ ಮಾಡಕ್ಕಾಗೋದು. ಹಂಗ ಊಟ ಮಾಡಕ್ಕಾಗಲ್ಲ. ತೆನೆಯಿಂದ ಗೋಧಿ ತಗೊಂಡು ಹಂಗ ಗೋಧಿ ಕಾಳು ಬಿಡಲ್ಲ. ಗೋಧಿ ಮೇಲೂ ಒಂದು ಇದಿರುತ್ತೆ, ಬೂಸ್ತರ ಭತ್ತದ ಇರುತ್ತೆ ಒಂದು ಲೇಯರು, ಅದನ್ನ ತೆಗಿತಾರೆ. ಗೋಧಿ ಕಾಳೆ ಬಿಡುತ್ತೆ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು, ಹಂಗ್ ಬಿಡಲ್ಲ. ಆ ತೆನೆ ಒಳಗಿರುತ್ತೆ, ತೆನೆ ಒಳಗೆ ಬಿದ್ದು ಅದನ್ನ ವಿಶೀಕರಣ ಮಾಡ್ಬೇಕು. ಏನಪ್ಪ ಈ ಭಾಷಿದಾರರು ಈ ಅವ್ರ ಸವಿಜ್ಞಾನ ಆಯ್ತು ಬಿಟ್ರೆ ಘೋರವಾಗಿ ನರಕಾನುಭವ ಆಗ್ಬಿಡುತ್ತೆ. ಇಷ್ಟಾಪೂರ್ತಿ ದತ್ತ ಮಾಡಿದವರಿಗೆ ಚಂದ್ರಮಂಡಲ ಬ್ರಾಹ್ಮಣ ಜನ್ಮ ಬರೋರಿಗೂ ಅಂತ. ತಥಾಚ ಅನರ್ಥ ಇವ ಇಷ್ಟಾಪೂರ್ತ ದಿವಾಸನ ಭೀತಂಸ. ಇದು ಅವ್ರಿಗೆ ಇಷ್ಟಾಪೂರ್ತಿ ದತ್ತ ಮಾಡೋದು ಅನರ್ಥಕ್ಕೆ ಕಾರಣ ಅಂದ್ರೆ ಏನಪ್ಪ ಅನರ್ಥ ಕಾರಣ ಅಲ್ಲಪ್ಪ. ಸವಿ ಚಂದ್ರಮಂಡಲ ಭೋಗ ಅನುಭವಿಸ್ತಾರೆ, ಅನ್ನ ಸಂಪಿಟ್ಟಿದ ಕಾರಣಗ್ರಾಮರಾಗಿ ಸಂಪೂರ್ಣ ಬರ್ತಾರೆ. ಅದಕ್ಕೆ ಚೈತನ್ಯದ ಒಂದು ಅಸ್ತಿತ್ವ ಇದ್ದೇ ಇರುತ್ತೆ. ಇವಾಗ ನೀರಿನ ಒಳಗೆ ಗುಳ್ಳೆ ಸಂಚಾರ ಮಾಡುವಾಗ ನೀರು ಹೇಗಿದ್ದೇ ಇರುತ್ತೋ ಆತ್ಮಸ್ವರೂಪ ಅನ್ನೋದು ಎಲ್ಲೂ ಹೋಗಲ್ಲ. ಆತ್ಮಸ್ವರೂಪ ಚೈತನ್ಯ ಅಲ್ಲಿ ಲಿಂಗ ಸೀರೆ ಸಂಚಾರ ಮಾಡುತ್ತೆ. ಅದನ್ನ ಸವಿಜ್ಞಾನ ಅಂತಂದ್ರೆ ಹೊರತು ವಿಶೇಷ ವಿಜ್ಞಾನ ಅಂದ್ರೆ ಸಾಲ. ಸವಿಜ್ಞಾನ ಅಂದ್ರೆ ಯಾಕೆ ಭಾಷಿಗಾರ ಹೀಗೆ ಅರ್ಥ ಮಾಡ್ತಿದಾರಪ್ಪ. ನಮ್ಮ ಅಣ್ಣ ಹೆಂಗೋ ಹೊಂದಿಸ್ಬಿಡ್ತಾನೆ, ಇದನ್ನ ಹೀಗೆ ಇಟ್ಕೊಬೇಕು ಹೀಗೆ ಇಟ್ಕೊಬೇಕು ಮಾಡ್ತಾನೆ. ಅದು ಸತ್ಯ ಆಗಲ್ಲ. ಅಲ್ಲ ಇವ್ರು ಯಾಕೆ ಇದನ್ನ ಸ್ವಾಮಿಗೆ ಏನು ಇದು ಮಾಡ್ಲಿಲ್ವಲ್ಲ? ಮುಂದಕ್ಕೂ ಚಂದ್ರಮಂಡಲಕ್ಕೆ ಹೋಗೋದು ಅರಿವಿದ್ದೇ ಇರುತ್ತೆ. ಅಲ್ಲಿ ಹೋಗೋದು ತುಂಬಾ ಚಳಿ ಆಗಿಲ್ಲ, ಅದು ಬರಬಾರದು ಮಧ್ಯ. ತಥಾಚ ಸತಿ ಆಯ್ತಲ್ಲ. ಶ್ರುತೇಷ್ಟ ಅಪ್ರಾಮಾಣ್ಯಂ ಪ್ರಾಪ್ತ. ಶ್ರುತಿಗೆ ಅಪ್ರಾಮಾಣ್ಯ ಬಂದೋದಕ್ಕೆ ಅಂದ್ರು. ಯಾಕಂದ್ರೆ ವೈದಿಕಾನಾಂ ಕರ್ಮಣ ಅನರ್ಥಾನುಬಂಧಿತ್ವ. ವೈದಿಕ ಕರ್ಮಗಳು ಅನರ್ಥದಿಂದ ಅನುಬಂಧವಾಗಿರುತ್ತೆ, ಸೇರ್ಕೊಂಡಿರುತ್ತೆ, ಕೂಡ್ಕೊಂಡಿರುತ್ತೆ. ಈಗ ಮನುಷ್ಯ ಮನುಷ್ಯಂಗೆ ಹುಟ್ಟುವಾಗ ಅವ್ರಿಗೂ ಅನರ್ಥ ಇರುವಾಗ ಮನುಷ್ಯ ಚಂದ್ರಮಂಡಲಕ್ಕೆ ಹೋಗಲ್ಲಪ್ಪ. ಮನುಷ್ಯಂಗೆ ಹೋಗ್ತಾನೆ, ಗೃಹ ಜನ್ಮನೂ ಹೊಂದಲ್ಲ. ಅಲ್ಲ ಮನುಷ್ಯ ಸಾಯ್ತಾನೆ, ಚಂದ್ರಮಂಡಲ ಹೋಗ್ತಾನೆ, ಬರ್ತಾನೆ, ಇಷ್ಟಾದಿಪುರವರೆಗೆ ಮಳೆಯಿಂದ ಬಂದು ಗೃಹ ಬಂದು ಹೀಗೆ ಬಂದ್ಬಿಡ್ತಾನೆ. ಅದು ಜನ್ಮ ತಗೊಳ್ಳಲ್ಲ. ಅಂದ್ರೆ ಮುಖ್ಯವಾಗಿ ಜನ್ಮನೇ ಬಿಡುಮರಗಳೇ ಹುಟ್ಟಲ್ಲ. ಕಾಲದ ಸಾಧ್ಯ ಬರ್ತಾನೆ ಮನುಷ್ಯ ಹುಡ್ತಾನೆ. ನೆಕ್ಸ್ಟ್ ಅಲ್ಲಿಗೆ ಸಾವಿರಾರು ಜನ್ಮ ಇದೆ, ಸಾವಿರಾರು ಸಂಶ್ಲೇಷ. ಅವಾಗ ಅನರ್ಥ ಅವನಿಗೆ ದುಃಖ ಆಗುತ್ತೋ ಇಲ್ವಾ? ಈ ಪ್ರಶ್ನೆ ಭಾಷೆಗೆ ಯಾಕೆ ಹಾಕೊಂಡಿಲ್ಲ? ಚಂದ್ರಮಂಡಲ ಬಂದವರಿಗೆ ದುಃಖ ದುರ್ನಿಷ್ಪಪತರ ಅಂದ್ರು, ಇವರಿಗೆ ದುರ್ನಿಷ್ಪಪತರ ಅಲ್ಲ ಅಂದ್ರು.
ವೃಕ್ಷಾದಿಗಳಿಂದ ಮನುಷ್ಯ ಪಡೋದು ದುರ್ನಿಷ್ಪಪತರ ಅಲ್ಲ, ಚಂದ್ರಮಂಡಲ ಬರೋರು ದುರ್ನಿಷ್ಪಪತರ ಅಂತಂದ್ರು. ದುರ್ನಿಷ್ಪಪತರ ಶಬ್ದಕ್ಕೆ ಅರ್ಥ ಬರೋ ಕಷ್ಟ ಅದು ಅವ್ರ ದುಃಖಾನುಭವ ಆಗುತ್ತೆ ಅಂತ ಅರ್ಥ ಮಾಡ್ಬೇಕಾಗಿಲ್ಲ. ಸವಿಜ್ಞಾನ ಇದ್ಬಿಟ್ರೆ ಅದು ಇದಾಗುತ್ತೆ ಅಂತ ಇದ್ದಾರೆ. ಅವ್ರು ಇವ್ರು ಸವಿಜ್ಞಾನ ಬರ್ತಾರೆ, ವೃಕ್ಷವಾಗಿ ಬಂದ್ಕೊಂಡವರು ಅವ್ರು ಸವಿಜ್ಞಾನವಾಗಿ ಬರೋಲ್ಲ ಅಂತ ಇದ್ದಾರೆ ಅಂತ ಇದ್ದಾರೆ. ಸವಿಜ್ಞಾನವಾಗಿ ಬರ್ತಾರೆ ಅದೇ ಕೋಟ್ ಮಾಡಿದವರು. ಜಲು ಕಾವ್ಯ ಸಂಕ್ರಮಂತೆ ಸವಿಜ್ಞಾನ ಏವ ಅಂದ್ರು. ಬುದ್ಧಿ ವಿರಿಹಾಯ ದೇಹ ಉಪಾತ್ತಃ ಇತಿ ದೇವಕ್ಷಮೆ ವಿರಿಹ ಸ್ತಂಭ ದೇಹ ವಿನಾಶೆ ಯಥಾಕರ್ಮ ದೇಹಾಂತಂ ನವಮಂ ಜಲು ಸವಿಜ್ಞಾನ ಮಾಡ್ತಾರೆ. ಸವಿಜ್ಞಾನ ಬುದ್ಧಿ ಅವ್ರ ವಿಷಯಕ್ಕೆ ಅಂತ ಸಮರ್ಥ ಇದ್ದಾರೆ. ಹಾಗೆ ಆ ಸವಿಜ್ಞಾನ ಹೋಗಿ ಇವ್ರ ವಿಷಯಕ್ಕೆ ಮಾಡ್ತಾ ಇದ್ದಾರೆ. ಅದು ಸಾಯುವಾಗ ಅಲ್ಲಿಂದ ಬರುವಾಗ ಏನೋ ಇಲ್ಲ ಅಂತಿದ್ದಾರೆ. ವೈದಿಕಾನಂಗ ಅನರ್ಥಕ್ಕೆ ಅಂತ ಆಗ್ಬಿಡತ್ತೆ. ಅವ್ರಿಗೆ ಏನಾದ್ರು ಅವರು ಸವಿಜ್ಞಾನವಾಗಿ ಬಂದ್ಬಿಟ್ರೆ ಅವ್ರಿಗೆ ಮಧ್ಯೆ ಲವಣ ಖಂಡನ ಪೇಷಣ ಇತ್ಯಾದಿಗಳು ದುಃಖ ಆಗತ್ತೆ ಅಂದಾಗ ಅನರ್ಥಕ್ಕೆ ಆಗುತ್ತೆ ಅಂದ್ರು. ವೃಕ್ಷಾರೋಹಣ ಪತನವತ್ ವಿಶೇಷ ಸಂಭವ ಹಾಗೇನಾಗಬೇಕಾಗಿಲ್ಲ. ಪೂರ್ವಪಕ್ಷಿ ಸಿದ್ಧಾಂತ ಇದು. ಮರವನ್ನು ಹತ್ತಾನೆ, ಹತ್ಬಿಟ್ಟು ಏನೋ ಬಿದ್ದು ಬಿಡ್ತಾನೆ, ಬಿದ್ದು ಮುರ್ಚಿ ಹೋಗ್ಬಿಡುತ್ತೆ. ಅವನಿಗೆ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ, ಅವ್ನಿಗೇನೋ ಅರಿಯಾಗಲ್ಲ. ಹಾಗೆ ಆಗತ್ತೆ ಮಾಡ್ಕೊಂಡು ಅಂತ ಮುಖ್ಯಾರೋಹಣ ಮತ್ತು ಪತನ ಅದರಂತೆ ವಿಶೇಷ ಸಂಭವವಾಗಿ ಒಂದು ವಿಶೇಷವು ಹೊಂದುತ್ತದೆ. ಆದ್ದರಿಂದ ದೇಹ ದೇಹಾಂತಂ ಪ್ರತಿಬಿತ್ಸೋಹ ಕರ್ಮಣೋ ಲಬ್ಧವೃತ್ತಿತ್ವಾತ್ ಕರ್ಮಣ ಉದ್ಭಾವಿತೇನ ವಿಜ್ಞಾನೇನ ಸವಿಜ್ಞಾನತ್ವಂ ಯುಕ್ತಂ. ನೋಡು, ದೇಹದಿಂದ ದೇಹಾಂತ ಪಡ್ಕೊಳ್ಳುವಾಗ ಇದು ಒಂದು ಇಲ್ಲಿನ ಮನುಷ್ಯ ಮತ್ತು ಮನುಷ್ಯ ಹೊಟ್ಟಾಗ ಕರ್ಮವು ತನ್ನ ವೃತ್ತಿಯನ್ನು ವ್ಯಾಪಾರ ಮಾಡ್ಕೊಂಡಿರುತ್ತದೆ. ಆದ್ರಿಂದ ಅದು ಸವಿಜ್ಞಾನವಾಗಿ ಅವ್ರು ಹೋಗ್ತಾ ಇರೋದು ಕರೆಕ್ಟು ಅಂತ ಇದ್ದಾರೆ. ಚಂಡಮಂಡಲದವರು ಮಾತ್ರ ಸವಿಜ್ಞಾನವಾಗಿ ಅಂತ ಏನಿದು ಅದಕ್ಕೋಸ್ಕರ ಅವ್ರಿಗೆ ಪಾಪ ಆಗುತ್ತೆ. ಆದ್ರೆ ಚಂದ್ರಮಂಡಲದಲ್ಲಿ ಬರೋ ಪುನೀತ ಬರೋದ್ರಿಂದ ಅವ್ರಿಗೆ ಲೇ ನೀನು ಕುಯ್ದ ಮೇಲೆ ಅದಕ್ಕೆ ಹೋಗಿತ ಜೀವ. ಆ ಕಾಲದಲ್ಲಿ ಏನು ಅರಿವಿರಲ್ಲ, ಅದು ಪುಟ್ಟು ಪುಟ್ಟು ಮಾಡಿ ಅದು ಎಂತ ಅರಿವಾಗಲ್ಲ. ಹಂಗ ಅದಕ್ಕೆಲ್ಲ ಆಧಾರ ಇಲ್ಲ. ಈ ಧಾನ್ಯ ಕುಯ್ಬಿಟ್ಟು ಸಾಯಿಸಿದ್ಮೇಲೆ ಭತ್ತ ರಾಗಿ ಜೋಳ ಗೋಧಿ ಅದು ಅದ್ರದ್ದೇ ಹೀರಾದಂದ್ರು ಅಷ್ಟೇ ಅಲ್ಲ. ಎರಡು ಹೀರ ಬಿಡಿದ್ರು, ಭತ್ತ ಯಾವ ಸೀನ್ ಆಗದ? ಭತ್ತ ಆಗಲಿ ಅವ್ರಿಗೆ ಜನ್ಮ ಆಗುವಾಗ ಹೇಳ್ತಾ ಇರೋದಿಲ್ಲ. ಆ ಭತ್ತ ರಾಗಿ ಜನ್ಮ ಹೇಳ್ತಿಲ್ಲ. ಇವಾಗ ಪೇಲೆ ಹಣ್ಣು ಗಿಡ ಗಿಡ ಇನ್ನು ಹೊಟ್ಟಲ್ಲ, ಗಿಡ ಸತ್ತೋಗ್ಬಿಡುತ್ತೆ. ಸತ್ತೋಗುತ್ತೆ. ಆಮೇಲೆ ಎರಡು ಸಮಾನ. ಇವ್ರ ಧಾನ್ಯ ಆಗೋದೇನೋ ಅವ್ರ ಧಾನ್ಯ ಆಗೋದೇನೋ. ಈ ಚಂದ್ರಮಂಡ ಬರೋ ಧಾನ್ಯ ಆಗೋದೇನೋ ಇವ್ರ ಧಾನ್ಯ ಆಗೋದೇನು. ಹಾಗಾಗಿ ಏನು ವಿಕಾಸ ಇಲ್ಲ. ಧಾನ್ಯವಾಗೋದು ಸಂಶ್ಲೇಷವೇ. ಧಾನ್ಯವಾಗೋದು ಸಂಶ್ಲೇಷ ಇಲ್ಲಿ, ನೀನು ಸಂಶ್ಲೇಷ ಇಲ್ಲ. ಅದೆಲ್ಲ ಏನಿಲ್ಲ. ದೇಹ ದೇಹಾಂತ ಬಿಚ್ಚೋಹ ಕರ್ಮಣ ಅದು ನಿಮ್ಗೆ ಆಮೇಲೆ ವೃಕ್ಷ ಆಯ್ತಲ್ವಾ? ದೇಹ ದೇಹಾಂತ ಬಿಚ್ಚೋಗ್ಬೇಕಾ? ದೇಹ ದೇಹಾಂತ ಬಿಚ್ಚೋಹ ಕರ್ಮಣೋ ಲಬ್ಧವೃತ್ತಿತ್ವ ಅದು ಆಯ್ತಲ್ಲ. ಕರ್ಮಣೋ ವಿಜ್ಞಾನ ವಿಜ್ಞಾನ ಆಯ್ತಲ್ಲ. ವೃಕ್ಷಾಗ್ರಮ ಆರೋಹದ ಇವ ಫಲಂ ಜಿಗುಕ್ಷೋಹ ಅರ್ಚಿರಾಜನಾಂ ಗಚ್ಚತಾಂ ಸವಿಜ್ಞಾನತ್ವ ಭವೇತ್. ನೋಡಿ, ಮರವನ್ನು ತುದಿ ಹತ್ತುವವನಿಗೆ ಅರಿವಿರುವ ಹಾಗೇನಿಗೆ ಮರದ ಮೇಲೆ ಹಣ್ಣಿದೆ, ಮಾವಿನ ಹಣ್ಣು ಕೆಂಪಾಗಿದೆ, ಹಣ್ಣಾಗಿದೆ. ಅದನ್ನ ಹತ್ತುವಾಗ ಅರಿವುಳ್ಳವನಾಗಿ ಹತ್ತುವ ಹಾಗೇನಿಗೆ ಚಂದ್ರಮಂಡಲಕ್ಕೆ ಹತ್ತುವಾಗ ಸವಿಜ್ಞಾನ ಹೋಗ್ತಾನಂತೆ. ಚಂದ್ರಮಂಡಲಕ್ಕೆ ಹೋಗುವಾಗ ಅರಿವಿನ ಕೂರ್ಕೊಂಡವನ ಹೋಗ್ತಾನಂತೆ.
ಧೂಮಾದಿನಾದಿ ಚಂದ್ರಮಂಡಲ ಮಾರುಖ್ಯತಾಂ ಆರುಖ್ಯತಾಂ ಸವಿಜ್ಞಾನತ್ವ ಭವೇದಂತ. ಅದರಿಂದ ಅರ್ಚಿರಾಜಿನಿಂದ ಹೋಗುವವರೆಗೂ ಧೂಮಾದಿಗಳಿಂದ ಹೋಗುವವರೆಗೂ ಹೋಗುವಾಗ ಅರಿವಿರುತ್ತಂತೆ. ಇರುತ್ತಿರೋದು ಅರಿವಿ ಅಲ್ಲಿಲ್ಲ ಸತ್ತೋಪ ಅಂತ ಅರಿವಿರುತ್ತ. ಇವ್ರು ಸಂಪಿಂಡ ಕಣಕ್ರಾಮಿಗೆ ಹೋಗ್ತಾ ಇರೋದು. ಇವ್ರಿಗೆಲ್ಲ ಕಾರ್ಯಕ್ರಮ ಎಲ್ಲ ಅಬ್ಸರ್ವ್ ಇದಾಗಿರುತ್ತೆ. ಮನಸ್ಸು ಬುದ್ಧಿ ಪ್ರಾಣ ಎಲ್ಲ ಒಂದಾಗಿರುತ್ತೆ, ಅರಿವಿರಲ್ಲ. ಸಂಪಿಂಡಿತ ಕಣಗ್ರಾಮ ಹೋಗ್ತಾನೆ ಅಂತ ಶುದ್ಧವಾಗಿ ತೀರ್ಮಾನ ಮಾಡಿರೋದು. ಕಗಡೋದಿ ಅಂದ್ರೆ ಪ್ರಶಂಸೆಯ ಹೊರತು ಇವ್ರಿಗೆ ವಾಕ್ಯ ಅಲ್ಲ. ಮುಂದೆ ನೋಡ ಎಲ್ಲ ಬುದ್ಧಿ ಕರ್ಕೊಂಡು ಬೇರೆ ಇರ್ತಾರ. ಕಾರ್ಯಕ್ರಮ ಒಂದಾಗಿರುತ್ತೆ ಯಾಕೆ ಹೇಳಿದವಾಗ ಸಂಪಿಂಡಿತ ಕಣಗ್ರಾಮ ಹೋಗ್ತಾರೆ ಅಂದ್ರೆ ಅರ್ಥ ನೋಡಿದ್ವಿ. ಧೂಮಾದಿನ ಚಂದ್ರಮಂಡಲ ಮಾರುಕ್ಷರ ಧೂಮಾದಿನ ಚಂದ್ರಮಂಡಲ ಹತ್ತುವರೆಗೂ ಅರ್ಚರಾಜಿಯಿಂದ ದೇವಲೋಕಕ್ಕೆ ಹೋಗುವವರೆಗೂ ಸವಿಜ್ಞಾನ ಹೋಗ್ತಾನಂತೆ. ನತಸ ಚಂದ್ರಮಂಡಲಾದ ಅವರುಕ್ಷತಾಂ ವೃಕ್ಷಾಗ್ರಾದಿ ಉಪಸತಾಂ ಸಚೇತನತ್ವ. ಇವರಿಲ್ಲಂತೆ ಮರದಿಂದ ಬಿದ್ದವನಿಗೆ ಯಾವ ರೀತಿ ಅರಿವಿರೋಲ್ವೋ ಆ ರೀತಿ ಚಂದ್ರಮಂಡಲ ಬೆಳೆಯುವವರಿಗೆ ಅರಿವಿರೋಲ್ಲ. ಆದ್ರೆ ವೃಕ್ಷಾದಿಗಳಿಂದ ಮನುಷ್ಯ ಬರೋ ಅಲ್ಲಿ ಅರಿವಿರುತ್ತಂತೆ. तथा च मुद्गरादिभिहतानां तदभिघात वेदना निमित्तः सम्मूर्छितः प्रतिबद्धकरणानां स्वदेहेनैव देशात् देशान्तरं नीयमानानां विज्ञानशून्यता दृष्टा. तथा चन्द्रमण्डलात् मानुषादि देहान्तरं प्रति ಅವರುಕ್ಷತಾಂ ಸ್ವರ್ಗಭೋಗ ನಿಮಿತ್ತ ಕರ್ಮಕ್ಷಯಾತ್ ಮೃಜಿತ ಅಬ್ದೇಹಾನಾಂ ಪ್ರತಿಬದ್ಧ ಕರಣಾನಾಂ. ಮೃಜಿತ ಅಬ್ದೇಹ ಆಗಲಿ ಮೃಜಿತ ಪಾರ್ಥಿವ ದೇಹ ಆಗಲಿ ಇದು ಸಮಾನವೇ. ಮೃಜಿತವಾದದ್ದು ಅಬ್ದೇಹ ಆದ್ರೂ ಪಾರ್ಥಿವ ದೇಹ ಆದ್ರೂ ಅವರಿಗೆ ಸಂಪೂರ್ಣ ಕಣಕ್ಕಲ್ಲ. ನೋಡಿ ಸುತ್ತಿಯನ್ನು ತಲೆ ಹೊಡೆದ್ಬಿಟ್ರು, ಒನಕೆಯನ್ನು ಹೊಡೆದ್ರು. ಆ ಅಭಿಘಾತ ನಿಮಿತ್ತದಿಂದ ಮೂರ್ಛೆ ಹೋದ. ಮೂರ್ಛೆ ಹೋದ್ಮೇಲೆ ಬಿದ್ದು ಬಿಟ್ಟ ಅವನು. ಅದು ಕಾರ್ಯಸಂಘಾತವೆಲ್ಲ ಇದಾಯ್ತು, ಆಕ್ಟಿವೇಟ್ ಆಗಿ ಎಲ್ಲ ನಿಂತು ಬಿಡ್ತು. ನೋಡಲ್ಲ, ಕೇಳಲ್ಲ, ಯೋಚನೆ ಮಾಡಲ್ಲ, ಉಸಾಟ ಆಡ್ತಾ ಇದ್ದಾನೆ ಅಷ್ಟೇ. ಅದನ್ನ ಈ ದೇಹದಿಂದಲೇ ಹೆಚ್ಚ ಹೋದ ತಕ್ಷಣ ಅಂತ ಕಾರ್ ಕಸ್ಬಿಟ್ಟು ಓಲಾನ ಇನ್ನೊಂದು ಬುಕ್ ಮಾಡಿಬಿಟ್ಟು ಆ ಕಾರ್ ಕೂರಿಸ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದು ಅರಿವಾಗಲ್ಲ ಅವನಿಗೆ. ಅಲ್ಲಿ ಕೂರಿಸ್ತಾರೆ, ಅಲ್ಲಿ ಡ್ರಿಪ್ಸ್ ಹಾಕಿಸ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. 1 ದಿವಸ 2 ದಿವಸ ಆದ್ಮೇಲೆ ಅರಿವು ಬರುತ್ತೆ. ಆಮೇಲೆ ಕಣ್ಬಿಟ್ಟು ನೋಡ್ತಾನೆ, ಏನು ಇಲ್ಲಿದ್ದೀನಲ್ಲ ಅವನಿಗೆ ಇದಾಗುತ್ತೆ. ಅಷ್ಟು ಪ್ರೋಸೆಸ್ ಅವನಿಗೆ ಏನು ಅರಿವಾಗಲ್ಲ. ಏಟ್ ಬಿದ್ದಿದ್ ಗೊತ್ತು. ಮೂರ್ಛೆ ಹೋದ್ಮೇಲೆ ಕಾರ್ ಹತ್ತಿದ್ರು, ಕಾರ್ನ ಕರ್ಕೊಂಡು ಹೋಗಿದ್ರು, ಯಾರ್ಯಾರು ಕರ್ಕೊಂಡು ಹೋದ್ರು, ಏನೇನ್ ಮಾತಾಡಿದ್ರು, ಯಾವ ಆಸ್ಪತ್ರೆಗೆ ಸೇರಿಸಿದ್ರು, ಅಲ್ಲಿ ಏನು ಗೊತ್ತಾಗಲ್ಲ ಅವನಿಗೆ. ದೇಶ ಅಂತ ಒಯ್ಯುವಾಗ ವಿಜ್ಞಾನ ಶೂನ್ಯತೆ ಅಂತ ಹೇಗೆ ಕಂಡಿದ್ಯೋ ಅದೇ ಚಂಡಮಂಡಲವೇ ಮುಂತಾದ ಚಂದ್ರಮಂಡಲದಿಂದ ಮಾನುಷಾದಿ ದೇಹಾಂತವನ್ನ ಕುರಿತು ಇಳಿದು ಬರುವಂಥವರಿಗೆ ಸ್ವರ್ಗ ಭೋಗಕ್ಕೆ ನಿಮಿತ್ತವಾದ ಕರ್ಮ, ಸ್ವರ್ಗದಲ್ಲಿ ಅನುಭವಕ್ಕೆ ಕರ್ಮವು ಕ್ಷಯವಾದ ಕೂಡಲೇ ಅಲ್ಲಿನ ಅಬ್ದೇಹ ಕಲಿದ ಕೂಡಲೇ ಪ್ರತಿಬದ್ಧ ಕಾರಣ ಈ ದೇಹವೆಲ್ಲ ತಡೆ ಹಿಡಿದಿದ್ದಾಗ ಆಗತ್ತೆ. ತಡೆ ಹಿಡಿದಿದ್ದಾಗತ್ತೆ ಅಂತ. ಆದ್ದರಿಂದ ಅವರಿಗೆ ಯಾವ ಅರಿವು ಇರೋದಕ್ಕೂ ಸಾಧ್ಯ ಇಲ್ಲ, ಇದಾಗುತ್ತೆ ಅಂತ. ಅತಷ್ಟೇ ಅಪರಿತ್ಯಕ್ತ ದೇಹ ಬೀಜಭೂತಾಭಿ ಅದ್ಭಿ ಮೂರ್ಛಿತ ಇವ ಆಕಾಶಾದಿ ಕ್ರಮೇಣ ಇಮಾಂ ಅವರುಹ್ಯ ಕರ್ಮ ನಿಮಿತ್ತ ಜಾತಿ ಸ್ಥಾವರ ದೇಹೈ ಸಂಶ್ಲಿಷ್ಯಂತೆ ಪ್ರತಿಬದ್ಧ ಕರ್ಮತೆಯ ಅನುದ್ಭೂತ ವಿಜ್ಞಾನಾಃ ಏವ. ಆಗ ಅವರು ತಮ್ಮ ಅಪರಿತ್ಯಕ್ತ ಕೈ ಬಿಡದೆ ಇರುವ ದೇಹಕ್ಕೆ ಬೀಜವಾಗಿರ್ತಕ್ಕಂಥ ಪಂಚಭೂತ ಸೂಕ್ಷ್ಮಾಂಶ ಕೈ ಬಿಡಲ್ಲ. ಪಂಚಭೂತ ಸೂಕ್ಷ್ಮಾಂಶದಲ್ಲಿ ಸೇರ್ಕೊಳ್ತಾರೆ. ಅದನ್ನು ಕೈ ಬಿಡದೆ ಅದ್ಭಿಹಿ ಅಂದ್ರೆ ಅದ್ಭೀತ ಪಂಚಭೂತಗಳಿಂದ ಅಂತ. ಆ ಅಪರಿತ್ಯಕ್ತ ದೇಹ ಬೀಜಭೂತ ಅದ್ಭಿಹಿ ದೇಹಕ್ಕೆ ಕಾರಣವಾಗಿರುವ
ಪಂಚಭೂತಗಳನ್ನು ಕೈ ಬಿಡದೇನೆಯೇ ಮೂರ್ಛಿತಾಯು ಮೂರ್ಛೆ ಹೋದವರು ಯಾವ ರೀತಿ ಹೋಗ್ತಾರೋ ಆಕಾಶಾದಿ ಕ್ರಮದಿಂದ ಈ ಭೂಮಿ ಮಂಡಲಕ್ಕೆ ಇಳಿದುಬಿಟ್ಟು ಇಲ್ಲಿ ಕರ್ಮ ನಿಮಿತ್ತವಾಗಿ ಜಾತಿ ಸ್ಥಾವರವನ್ನು ಪಡ್ಕೊಂಡಂತಹ ಒಂದು ಜೀವನ ಆ ದೇಹಕ್ಕೆ ಸೇರ್ಕೊತಾರೆ. ಯಾರು ಘೋರ ಪಾಪ ಮಾಡಿ ಭತ್ತವಾಗಿಯೋ ರಾಗಿಯಾಗಿಯೋ ಮಾವಿನವಾಗಿಯೋ ಪೇರ್ಲೆ ಹಣ್ಣು ಯಾವ್ದಾಗಿತ್ತು ಅಲ್ಲಿ ಇವರು ಸೇರ್ಕೊಳ್ತಾರೆ. ಹಣ್ಣಿನೊಳಗೆ ಅಂಟ್ಕೊಂಡಿರ್ತಾರೆ. ಹಣ್ಣು ಅದ ಬೇರೆ ಮುಖ ಹೋಗಿ ಹಣ್ಣು ಹೋಗಿ ಕುತ್ಕೊಂಡಿರ್ತಾರೆ. ಗಿಡ ಬೇರೆ ಜನ್ಮ. ಪೇರ್ಲೆ ಹಣ್ಣು ಗಿಡ, ಸಪೋಟ ಗಿಡ ಇದೆಯಲ್ಲ, ಸಪೋಟ ಗಿಡ ಹುಟ್ಟೋದು ಯಾವ್ದೋ ಪಾಪಿ. ಸಪೋಟ ಗಿಡದ ಹಣ್ಣಿನಲ್ಲಿ ಯಾವುದೋ ಪುಣ್ಯ ಕರ್ಮ ಸೇರ್ಕೊಳ್ತಾನೆ. ಪುಣ್ಯ ಸ್ವಲ್ಪ ಪಾಪಿ ಸೇರ್ಬೋದು. ಹ್ಯಾಂಡಿಕ್ಯಾಪ್ ಹುಟ್ಟೋಲ್ಲ ಪಾಪಿಗಳ, ಋಷಿ ಜನ್ಮ ಬರೋಲ್ಲ ಪುಣ್ಯ ದೇವ, ಚಂಡಾಳ ಜನ್ಮ ಅವರೇ ಕಪ್ಪಿ ಶರಣ ಅಂದ್ರು. ಚಂಡಾಳ ಹುಟ್ಬೇಕಂದ್ರೆ ಹಣ್ಣಿನ ಸೇರ್ಕೋಣ. ಚಂಡಾಳ ತಂದೆ ಹೊಟ್ಟೆ ಹೋಗ್ಬಿಟ್ಟ ತಾಯಿ ಹೊಟ್ಟೆ ಹೋಗಿ ಬಂದ್ಬೇಕು. ಜಾತಿ ಸ್ಥಾವರ ದೇಹದೊಳಗೆ ಅಂಟ್ಕೊಂಡಿರ್ತಾರೆ ಪ್ರತಿಬದ್ಧ ಕಾರಣರಾಗಿ. ಅದರಿಂದ ಅನುದ್ಭೂತ ವಿಜ್ಞಾನ ಅಂದ್ರು. ಇವರಿಗೆ ಯಾವ ವಿಜ್ಞಾನ ಇರೋದಿಲ್ಲ ಅಂತ. ಅದು ಜಾತಿ ಸ್ಥಾವರರು ಮಾತ್ರ ಮನುಷ್ಯ ಹುಟ್ಟಬೇಕಾದ್ರೆ ಸವಿಜ್ಞಾನ ಬರ್ತಾರೆ ಅಂತ ಹೇಳ್ತಾರೆ. ಇದೇನಿದೆ ಅಂತೀನಿ ನಾನು. ಯಥಾ ಲವಣ ಖಂಡನ ಪೇಷಣ ಸಂಸ್ಕಾರ ಭಕ್ಷಣ ರಸಾದಿ ಪರಿಣಾಮ ರೇತಸ್ಯೇಕ ಕಾಲೇಶು ಮೂರ್ಛಿತವದೇವ. ಹಾಗೆ ಹಾಗೆ ಲವಣ ಕುಯ್ಯುವಾಗ ಆ ಭತ್ತ ಆಗಲಿ ಅಥವಾ ಹಣ್ಣನ್ನು ಕುಯ್ಯುವಾಗ, ಆಮೇಲೆ ಕುಟ್ಟುವಾಗ, ಅರಿಯುವಾಗ, ಪಾಲಿಶ್ ಸಂಸ್ಕಾರ ಮಾಡುವಾಗ, ಆಮೇಲೆ ತಿನ್ನುವಾಗ, ಇದೇ ಮೇಲೆ ಪರಿಣಾಮದಿಂದ ರೇತಸ್ಯೇಕ ಅದು ಸಪ್ತಮ ಧಾತು ರೇತಸ್ಯೇಕ ಅಷ್ಟು ಕಾಲದಲ್ಲೂ ಕೂಡ ಮೂರ್ಛೆ ಹೋದವರಂತೆ ಇರ್ತಾರೆ ಋಷಿಗಳು. ಎಲ್ಲ ಅಡಗಿದ ಕರ್ಮಗಳಾಗಿರ್ತಾರೆ. ಅಲ್ಲಿ ರೇತಸ್ಸಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರು ಆಕ್ಟಿವೇಟ್ ಆಗ್ತಾ ಇರ್ತಾರೆ. ಬೇಗ ಕಳಿಸೋ ಅಂತ ಹೇಳಿ ಇದನ್ನ ಇದು ಮಾಡ್ತಿರತ್ತೆ, ಎಬ್ಬಿಸ್ತಾ ಇರತ್ತೆ, ಕಳಿಸು. ಇದು ಟಕ ಹೊಡ್ಕೊಳ್ತಾ ಇರತ್ತೆ. ಬಂದ್ಕೊಳ್ಳೇನೆ ಆ ಸೀರೆ ಹೊಡೆದ್ಬಿಟ್ಟು ಅಲ್ಲಿ ಬರ್ತಾರೆ. ಏನ್ ನಗಕ್ಕೇನಿಲ್ಲ, ಇದೇ ಪ್ರೊಸೀಜರು. ನೀನು ಹುಟ್ಟಿದ್ದು ಹಾಗೆ, ನಾನು ಹುಟ್ಟಿದ್ದು ಹಾಗೆ, ಎಲ್ಲ ಅಪ್ಪ ಮಾಡೋದು ಚೇಷ್ಟೆ ಬರ್ಬೇಕು. ಬೇರೆ ಚೇಷ್ಟೆ ಇಲ್ಲೇ ಇಲ್ಲ. ಎಲ್ಲ ಸಮಾನ ಪ್ರಪಂಚಕ್ಕೆಲ್ಲ ಇದು. ಮನುಷ್ಯ ಯಾರು ಆಕಾಶದಿಂದ ಯಾರು ಧುಮುಕಲ್ಲ, ಎಲ್ಲ ಅಮ್ಮನ ಹೊಟ್ಟೆಯಲ್ಲೇ ಬಂದಿರೋದು. ಆಕಾಶದ ಹೊಟ್ಟೆ ಇವನು ವಸಿಷ್ಠಾದಿಗಳು ಅಮ್ಮನ ಹೊಟ್ಟೆಲೆ ಬಂದಿರೋದು. ಎಲ್ಲ ಅಮ್ಮನ ಹೊಟ್ಟೆಲ್ಲೇ ಬಂದಿರೋದು. ಎಲ್ಲ ಅಪ್ಪನ ಇದೇ ಕೆಲಸ ಮಾಡೋದು, ಏನ್ ಮಾಡಕ್ಕಾಗಲ್ಲ. ಅದಿರೋದು ದೇಹಾಂತರಾರಂಭಕಸ್ಯ ಕರ್ಮಣೋ ಲಬ್ಧವರ್ತಿಕತ್ವ. ದೇಹಾಂತರವನ್ನು ಉಂಟು ಮಾಡುವಂತಹ ಕರ್ಮ ತನ್ನ ವ್ಯಾಪಾರ ಮಾಡಿಬಿಟ್ಟಿರುತ್ತೆ. ಅದು ಅಲ್ಲಿ ಹೋಗಿ ತಾಯಿಯ ಗರ್ಭದೊಳಗೆ ಸೇರ್ಕೊಳತ್ತೆ, ಅಂಟ್ಕೊಳತ್ತೆ. ದೇಹ ಬೀಜಭೂತ ಅಪ್ಸಂಬಂಧ ಅಪರಿತ್ಯಾಗೇನ ಏನೇವ ಅಪರಿತ್ಯಾಗೇನೇವ ಸರ್ವಾಸ್ವಸ್ಥಾ ಸ್ವಸ್ತಂತೆ ಇತಿ ಜಲೂಕಾವತ್ ಚೇತನಾವತ್ವಂ ನ ವಿರುದ್ಧತೆ. ಚೇತನಾವತ್ತ ಉದ್ಯೋಗದ ಮೇಲೆ ದೇಹಕ್ಕೆ ಕಾರಣವಾಗಿರುವಂತಹ ಅಪಸಂಬಂಧವು ಕೈ ಬಿಡದೇನೆ ಎಲ್ಲಾ ಅವಸ್ಥೆಯಲ್ಲಿ ಇದ್ಕೊಂಡೇ ಇರ್ತದೆ ಅಂತ. ಆದ್ರಿಂದ ಜಲೂಕಾದಂತೆ ಚೇತನವುಳ್ಳವರಾಗಿರ್ತಾರೆ, ವಿರುದ್ಧ ಅಲ್ಲ ಅಂದ್ರೆ ಚೇತನ ಇರುವುದಿದೆಯಲ್ಲ. ಮತ್ತೆ ಜಾತಿ ಸ್ಥಾವರ ಮಾತ್ರ ಸವಿಜ್ಞಾನ, ಇವರು ಸವಿಜ್ಞಾನ ಇಲ್ಲ ಅಂತ ಹೆಂಗಂತೆ. ಅಂತರಾಲೇತು ಅವಿಜ್ಞಾನ ಮೂರ್ಛಿತವದೇವೇ ದೋಷ. ಹೌದು, ಅಲ್ಲಿ ಸರಿಯೇ. ಅಂತರಾಳದಲ್ಲಿ ಅವಿಜ್ಞಾನ ಇಲ್ಲ, ಮೂರ್ಛೆವಾದವರಿಂದ. ಇನ್ನು ಇದು ಗರ್ಭಕ್ಕೆ ಹೋಗಿ ಶಿಶುವಾಗಿ ಮೂರ್ತಿಗಳಾಗುವವರೆಗೂ ಅಲ್ಲಿನವರೆಗೂ ಮಾಂಸ ಮುದ್ದೆ ಇದೆ ಅಲ್ಲೂ ಅರಿಯೋದಲ್ಲ. ಇದು ಆಕ್ಟಿವೇಟ್ ಆದ್ಮೇಲೆ ವಿಶ್ವಾಸ ಮುಂದೆ ಆಮೇಲೆ ಶುರು ಆಗುತ್ತೆ. ಹಸಿವು ಬಾಯಾರಿಕೆ ಸುಖ ದುಃಖ ಆಗುತ್ತೆ. ಅಲ್ಲಿಂದ ಅಲ್ಲಿವರೆಗೂ ಮೂರ್ಛಿತವಾಗಿಯೇ ಇರ್ತಾರೆ ಅನ್ನೋದು ಇಬ್ಬರಿಗೂ ಸಮಾನ. ಜಾತಿ ಸ್ಥಾವರ ಮನುಷ್ಯ ಹುಟ್ಟೋದಕ್ಕೂ ಸಮಾನ. ಚೇತನಾವತ್ತನ್ನ ವಿರುದ್ಧತೆ ನೀವು ಒಪ್ಕೊಂಡ್ಮೇಲೆ ಜಲುಕಾದಿಗಳಂತೆ ಇವ್ರಿಗೂ ಅವರು ಹಾಗಿದ್ದಾನೆ. ನಚ ವೈದಿಕಾನಾಂ ಕರ್ಮಣ ಹಿಂಸಾಯುಕ್ತತ್ವೇನ ವಯಹೇತುತ್ವಂ ಶಕ್ಯಂ ಅನುಮಾತ. ಆಶ್ಚರ್ಯ, ವೈದಿಕ ಕರ್ಮಗಳಿಗೆ ಅದು ಹಿಂಸಾಯುಕ್ತವಾಗಿದೆಯಲ್ಲ, ಅಲ್ಲಿ ಆರನ್ನ ಇದು ಮಾಡ್ತಾರಲ್ಲ, ಆದ್ರಿಂದ ಅವರಿಗೆ ಜಾತಿ ಸ್ಥಾವರ ಆಗಿದ್ದಾಗ ನನ್ನ ಜಾತಿ ಸ್ಥಾವರ ಆಗೋದೇ ಇಲ್ಲ. ಅವರು ಜಾತಿ ಸ್ಥಾವರ ಸೇರ್ಕೊಂಡಾಗ ಅವ್ರಿಗೂ ಸುಖ ದುಃಖ ಆಗಬೇಕು, ಕುಯ್ಯುವಾಗ ಅರಿಯುವಾಗ ಇವಾಗ ದುಃಖ ಅನುಭವಿಸ್ಬೇಕು, ಹಾಗೆ ಅರ್ಥ ಮಾಡೋ ಸರಿಯಲ್ಲ. ಅವರು ಪಾಪಕರ್ಮ ಮಾಡಿರ್ತಾರೆ ಯಜ್ಞದಲ್ಲಿ,
ಆದ್ರಿಂದ ಅವ್ರಿಗೆ ಆ ಜಾಗದಿಂದ ಪಾಪ ಅನುಭವಿಸ್ಬೇಕು ಅಂತ ಅರ್ಥ ಮಾಡ್ತೀರಿ ಅನ್ನೋದು ಅದು ನಿನ್ನ ಊಹೆ ಆಗುತ್ತೆ. ಯಾಕೆಂದ್ರೆ ಹಿಂಸಾಯ ಶಾಸ್ತ್ರ ಚೋದಿತತ್ವ. ಅದು ಹಿಂಸೆ ಹೌದಾ ಅಲ್ವಾ ಶಾಸ್ತ್ರ ಪ್ರಮಾಣ ಹೌದು, ನಮ್ ಕಣ್ ಪ್ರಮಾಣ ಅಲ್ಲಪ್ಪ. ಯಜ್ಞದಲ್ಲಿ ಅಗ್ನಿಶೋಮಿಯಂ ಪುಷಮಾನ ಭೇದ ಅನ್ನೋದು ಶಾಸ್ತ್ರ ಹೇಳಿದಾಗ ಅದು ಹಿಂಸೆ ನಾವು ಅನ್ನೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಸಾವಿರಾರು ಜನ್ಮದಲ್ಲಿ ವಿವೃಕ್ಷಿಯಾಗಿದ್ದಾಗ ಅವರಿಗೆ ಕುಟ್ಟೋದು ಅರಿಯೋದು ಕುಕ್ಕರ್ ಹಾಕಿದಾಗ ದುಃಖ ಆಗುತ್ತೆ, ಅನುಭವಿಸ್ತಾರೆ, ಆ ಪಾಪಗಳನ್ನು ಅನುಭವಿಸ್ತಾರೆ, ಹಾಗೆ ಅರ್ಥ ಮಾಡಕ್ ಬರೋಲ್ಲ. ಆಗೋದಕ್ಕಾಗ ಇಲ್ಲ ಆಗತ್ತೇನಲ್ಲ ಅಲ್ಲಿ ಪರಲೋಕದಲ್ಲಿ ಭಾಗವತ್ಕಾರ ಭಕ್ತಿ ಹೋಗಲ್ಲ, ಭರಾಟದಲ್ಲಿ ಏನು ಹೇಳ್ತಾರೆ ಅಷ್ಟೇ. ಅದನ್ನು ಒಪ್ಪಕ್ಕಾಗಲ್ಲ. ಭಾಗವತ್ಕಾರನ ವೈದಿಕ ಕರ್ಮವನ್ನು ಪಾಪ ಅಂತ ಅನ್ನೋದು ತಪ್ಪು. ಅದು ಯಾವ ಕಾರಣಕ್ಕೂ ಅದು ಹೊಂದೋದಿಲ್ಲ. ಅವರು ಅವನು ಆ ಬಹುಶಃ ನನ್ನ ಅಂದಾಜು ಆ ಕಾಲ ತುಂಬಾ ಹೆಚ್ಚಾಗಿತ್ತು ಕಾಣುತ್ತೆ ಈ ಪಾಶವಿಕ ಯಜ್ಞ. ಅದೇ ಒಂದು ಸರ್ವಸ್ವ ಅನ್ಕೊಂಡ್ಬಿಟ್ಟಿದ್ರು, ಭಕ್ತ ಭಾಗನ ಪೂರ್ತಿ ರೂಪ ಮಾಡಿದ್ರು ಕಾಣುತ್ತೆ. ದಿನಾ ವಾಜಪೇಯ ಮಾಡು, ಅದು ಮಾಡು, ಇದು ಮಾಡು, ಅಗ್ನಿಶಾನ ಮಾಡು, ಶುರು ಮಾಡು, ಯಾಕೆ ಅಷ್ಟೆಲ್ಲ ಮಾಡ್ತೀರಾ, ಭಗವಂತನ ಅದು ಮಾಡು ಹೇಳೋ ಭರಾಟೆ ಹೇಳಿರ್ಬೇಕು. ಅದು ವಾಸ್ತವವಾಗಿ ವೈದಿಕ ಕರ್ಮ ಹಿಂಸೆ ಅನ್ನೋದು ಖಂಡಿತ ಅಶಾಸ್ತ್ರೀಯ, ಅದು ತಪ್ಪೇ. ಅದು ಯಾವ ಕಾರಣಕ್ಕೂ ಅದು ಹೊಂದಲ್ಲ. ಅದು ವೇದೋಕ್ತವಾದ ಕರ್ಮನ ಹಿಂಸೆ ಅಂತ ಅಂದ್ಬಿಟ್ರೆ, ಹಿಂಸಾ ಅಂದ್ರೆ ವೇದವೇ ಪ್ರಮಾಣ ಆದಾಗ ಅದು ಯಾವ ಕಾರಣಕ್ಕೂ ಹಿಂಸೆ ಅಂತ ಅನ್ನೋಕೆ ಆಗೋದೇ. ಏನೋ ಭಕ್ತಿನ ಹೇಳೋ ಭರಾಟೆ ಹೇಳಿದಾನೆ ಅಂತ ಸಮಾಧಾನ ಮಾಡ್ಕೋಬೇಕು. ಅವನು ಹೇಳೋದು ಅಲ್ಲಿ ಹಿಂಸೆ ಆಗತ್ತೇನಲ್ಲ, ಈ ಪ್ರಾಣಿಗಳೇ ಆ ಲೋಕಕ್ಕೆ ಹೋದಾಗ ಅವನನ್ನ ಕೊಡು ತಿಂಡಿ ಮಾಡುತ್ತೆ ಅಂತ. ಅಲ್ಲ ಅದು ಕಾಯ್ತಾ ಇರುತ್ತೆ ಅಂತ ಅವನು ಹಿಂಸೆ ಮಾಡ್ತಾನೆ. ಅವನ ಕಲ್ಪನೆಪ್ಪ, ಅವನೇ ಕಾಲು ಕಲ್ಪನೆ ಆಧಾರ ಇಲ್ಲ. ಅದು ಅವನದೇ ಕಲ್ಪನೆ ಹೊರತು ಶಾಸ್ತ್ರದಲ್ಲಿ ಎಲ್ಲೂ ಸ್ವರ್ಗಲೋಕದಲ್ಲಿ ನಮ್ಗೆ ಕೊಳ ಚುಚ್ಚಿ ಮಾಡುತ್ತೆ ಅಂತ ಎಲ್ಲೂ ಶಾಸ್ತ್ರದಲ್ಲಿ ವಾಕ್ಯ ಇಲ್ಲಪ್ಪ. ಆ ಪ್ರಾಣಿ ಇವನು ಇದು ಅಷ್ಟೇ, ಅದೆಲ್ಲ ಇದಿಲ್ಲ. ಶಾಸ್ತ್ರದಲ್ಲಿ ಆಯಾ ಪ್ರಾಣಿಗಳು ಯಜ್ಞದಲ್ಲಿ ಕೊಟ್ಟ ಪ್ರಾಣಿಗಳು ಅವನನ್ನ ತಂದೆ ಕೊಡುತ್ತೆ ಎಲ್ಲೂ ವಾಕ್ಯ ಇಲ್ಲ. ಅಹಿಂಸಂ ಸರ್ವಭೂತ ನನ್ಯತಿ ತೀರ್ಥೇಭ್ಯ ಶ್ರುತೆ ಶಾಸ್ತ್ರಚೋದಿತಾಯ ಹಿಂಸಾಯ ಅಧರ್ಮ ಹೇತುತ್ವ ಮೌಲ್ಯಗಂಬದೆ. ಯಾವ ಭೂತಗಳನ್ನು ಹಿಂಸೆ ಮಾಡದೇ ಇರಬೇಕು, ಅದು ತೀರ್ಥ ಜಾಗ, ತೀರ್ಥನ ಯಜ್ಞ, ಆ ಜಾಗ ಬಿಟ್ಟು ಬೇರೆ ಹಿಂಸೆ ಮಾಡಬಾರ್ದು ಅಂತ. ಯಜ್ಞದಲ್ಲಿ ಹಿಂಸೆಯೇ ಅಲ್ಲ ಅಂತ. ಈ ರೀತಿ ಶಾಸ್ತ್ರದಲ್ಲಿ ಹೇಳಿದ್ದಾಗಿರುವಂತಹ ಹಿಂಸೆಯು ಅಧರ್ಮಕ್ಕೆ ಕಾರಣವಾಗುವುದು ಒಪ್ಕೊಳ್ಳಕ್ಕಾಗಲ್ಲ, ಅದು ಹಿಂಸೆಯೇ ಅಲ್ಲ. ಅಭ್ಯುಪಗತೇಪಿ ಅಧರ್ಮ ಹೇತುತ್ವೇ ಮಂತ್ರಿ ವಿಷಾದಿಪತ್ ಅದು ಅಪನಯೋಪಪತ್ತೇ ದುಃಖ ಕಾರ್ಯಾರಂಭಕತ್ವೋಪಪತ್ತಿ ವೈದಿಕಾನಾಂ ಕರ್ಮಣಾಂ ಮಂತ್ರೇಣೈವ ವಿಷಭಕ್ಷಣಸ್ಯೇತಿ. ತರ್ಕ ಮಾಡಿ ಇಲ್ಲಪ್ಪ ಅದು ಹಿಂಸೆಯೇ, ಅದು ದುಃಖ ಕೊಡುತ್ತದೆ ಹಾಗೆ ಅಂದ್ರೆ ಮಂತ್ರದಿಂದ ಅದು ಶುದ್ಧಿ ಮಾಡೋದ್ರಿಂದ ಅದನ್ನ ಪರಿಹಾರ ಇದು ಮಾಡ್ಕೊಂತಾ ಇದ್ದಾರೆ. ಇದು ಪ್ರೌಢವಾದ ಇದು ಹಿಂಸೆಯೇ ಅಲ್ಲ. ಅಕಸ್ಮಾತ್ ಹಿಂಸಾ ಅಧರ್ಮ ಕಾರಣ ಇನ್ನು ಯಾವ ಪ್ರಾಣಿ ಯಜ್ಞ ಹಿಂಸೆ ಮಾಡುದು ಹಿಂಸೆಯೇ, ಅದು ದೋಷ ಅನ್ನೋದಾದ್ರೆ ಇವಾಗ ವಿಷ ಮಂತ್ರದಿಂದ ಹೇಗೆ ಪುಷ್ಟಿ ತುಷ್ಟಿ ಕೊಡುತ್ತೆ ಪ್ರಸಿದ್ಧವೋ, ಅದೇ ರೀತಿ ಅಲ್ಲಿ ಉಪಕರಣ ಮಾಡುವಾಗ ಮಂತ್ರವತ್ತಾಗೆ ಮಾಡ್ತಾರೆ, ಆಲಂಬನೆ ಮಾಡುವಾಗ ಮಂತ್ರದಿಂದ ಮಾಡ್ತಾರೆ, ಎಲ್ಲವನ್ನು ಮಂತ್ರದಿಂದ ಮಾಡೋದ್ರಿಂದ ಆ ಮಂತ್ರದಿಂದ ಆ ದೋಷ ಪರಿಹಾರ ಆಗುತ್ತೆ ಅಂತ. ಇನ್ನು ಈ ತರ್ಕ ಮಾಡಿದ್ದಕ್ಕೆ ಪ್ರೌಢವಾದ ಪುಸ್ತಕ ಇದು ಹಿಂಸೆಯನ್ನು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಹಾಗೇನಾದರೂ ಅದನ್ನು ಹಿಂಸೆ ಅಂತೀನಿ ಅಂತಂದ್ರೆ ಮಂತ್ರಗಳಿಂದ ವಿಷಾದಿಗಳು ಹೇಗೆ ನಮ್ಮ ಕಾರ್ಯವನ್ನು ಉಂಟು ಮಾಡಲ್ವೋ, ಎಫೆಕ್ಟ್ ಅನ್ನು ಸೈಡ್ ಮಾಡೋದಿಲ್ವೋ, ಅದರಿಂದ ಆ ಹಿಂಸಾದಿ ದೋಷವನ್ನು ಅಪನಯ ಮಾಡುತ್ತೆ, ಆ ಮಂತ್ರಗಳು ತೆಗೆದುಹಾಕತ್ತೆ ಅಂತ ಮಾಡ್ಕೊ. ಅಷ್ಟ ಅಗ್ನಿಹೋಮ ಭ್ಯಾಂಜುಷ್ಟಂ ಪ್ರೋಕ್ಷ ಮಾಡ್ತಾನಲ್ವಾ, ಆಮೇಲೆ ಇದನ್ನ ಮಾಡ್ಕೊಂಡು ಮಂತ್ರದಲ್ಲಿ ಮಾಡ್ತಾನೆ ಆಪ್ಯಾಯನ ಮಾಡೋದ್ರಿಂದ ಹೋಗುತ್ತೆ ಮಾಡ್ಕೊ. ಏನಂತ ಆಪ್ಯಾಯನ ಮಾಡೋದ್ರಿಂದ ಪರಿಹಾರ ಆಯ್ತು ಮಾಡ್ಕೊ. ಅದು ದುಃಖ ಕಾರ್ಯವನ್ನು ಉಂಟು ಮಾಡೋದಿಲ್ಲ ಇವನಿಗೆ, ಯಾರಿಗೆ, ಯಜಮಾನಿಗೆ. ಅದು ವೈದಿಕ ಕರ್ಮಗಳಿಗೆ ಮಂತ್ರದಿಂದ ವಿಷಭಕ್ಷಣವಾಗುವ ಹಾಗೆಯೇ ಮಂತ್ರದಿಂದ ಆ ದೋಷ ಪರಿಹಾರವಾಗತ್ತೆ ಅಂತ ಅವ್ರು ಹೇಗೆ ಹೊಂದಿಸ್ಕೋ, ನಿನ್ ಹಿಂಸೆ ನಿಂಗೆ ಅನಿಸಿದರೆ ಅಂತ ಆ ಇದಕ್ಕೆ ಉತ್ತರ. ಅದು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ ದೋಷ ಅಂತ. ಸಾಕು ಇಲ್ಲಿಗೆ ತದ್ದಿಹ ಚಮನೀಯ.
ಅಲ್ಲ, ಹೆಡ್ಡಿಗೂ ಚಂದ್ರಮಂಡಲ ಇರುವವರೆಗೆ ದುಃಖದ ಅರಿವು ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ದುಃಖದ ಅರಿವು ಆಗತ್ತೆ ಅಂತ ಇದ್ದಾರೆ ಭಾಷೆದಲ್ಲಿ. ಏನ್ ಮಾಡಿದ್ದಾರೆ ಅಂದ್ರೆ ದುರ್ನಿಷ್ಪತರತ್ವ ಅಷ್ಟಕ್ಕೆ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ, ದುಃಖದ ಅರಿವು ಮಾಡ್ಕೊಂಡಿಲ್ಲ. ಹಾ, ಅಷ್ಟಕ್ಕೆ ಅವ್ರು ಅದಕ್ಕೂ ಏನು ಆಧಾರ ಗೊತ್ತಿಲ್ಲ. ರೇತಸಿದ್ದೇಹ ಯೋಗ ಸಾವಿರ ಜನಕ್ಕೆ ಬೇಗ ಆಗತ್ತೆ, ಅವ್ರಿಗೆ ಬೇಗ ಆಗಲ್ಲ ಅಂತ ಈ ರೀತಿ ಭಾಗ ಮಾಡ್ಕೊಂಡಿದ್ದಾರೆ. ಹೆಂಗೆ ಭಾಗ ಮಾಡ್ಕೊಂಡಿದ್ದಾರೆ ಅದು ಕಷ್ಟ ಹೇಳೋದು. ಅದೇನೋ ಚಂದ್ರಮಂಡಲದಿಂದ ಬರುವಂಥವರಿಗೆ ಮನುಷ್ಯ ಜನ್ಮ ಆಗೋದಕ್ಕೆ ಸ್ವಲ್ಪ ಕಷ್ಟವಂತೆ. ಅದು ಯಾರು ಗಿಡಮರ ಬಳ್ಳಿಯಾಗಿ ಹುಟ್ಟಿರ್ತಾರೋ, ಧಾನ್ಯವಾಗಿ ಹುಟ್ಟಿರ್ತಾರೋ ಅವರಿಗೆ ರೇತಸ್ಯಕ ಆಗೋದಕ್ಕೆ ಸುಲಭ ಅಂತ ಈ ರೀತಿ ಬೈಫರ್ಕೇಶನ್ ಮಾಡಿದ್ದಾರೆ. ಇದಕ್ಕೆ ಶಂಕರಾಚಾರ್ಯ ಮಾಡಿದಕ್ಕೆ ಏನು ಆಧಾರ ಅಂತ ಕೇಳಿದ್ರೆ, ಆಧಾರ ಅದು ದುರ್ನಿಷ್ಪತ ತರ ಅಂತ ಹೇಳಿದ್ರೆ ಇದಕ್ಕಿಲ್ಲ ಅಂತ ಮಾಡಿದ್ದಾರೆ. ಆಗ ಇದನ್ನ ಇಟ್ಕೊಂಡು ಹೇಳಿದ್ದಾರೆ ಅಂತ ಅರ್ಥ ಮಾಡೋದಲ್ಲ. ಸೂತ್ರ ಭಾಷೆದಲ್ಲೂ ಬೃಹದಲ್ಲೂ ಬೇರೆ ಜಾಗ ಹೋಲಿಸ್ಕೊಂಡು ನಿಂತ ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿಂದ ಫಾಸ್ಟ್ ಆಗಿ ಬರ್ತಾರೆ, ಇಲ್ಲಿಂದ ಕಷ್ಟ ಅಂತಿದ್ದಾರೆ ಹೊರತು ಇದಕ್ಕೆ ಹೋಲಿಸ್ಕೊಂಡು ನಿಂತ ಅಂತ ಹೇಳ್ತಾ ಇರೋದಲ್ಲ. ಈ ಅಭ್ರ ಆಗೋದಕ್ಕೆ, ಪರ್ಜನ್ಯ ಆಗೋದಕ್ಕೆ, ಭೂಮಿಯಿಂದ ಬರೋಕ್ಕೆ ಅಲ್ಲಿ ಬೇಗ ಬಂದ್ಬಿಡ್ತಾರೆ, ಇಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಕಷ್ಟ ಅಂತ ಆಗರ್ಥ ಮಾಡಿದ್ದಾರೆ ಸೂತ್ರದಲ್ಲಿ. ಇವ್ರು ಹಾಗೆ ಅರ್ಥ ಮಾಡಿಲ್ಲ. ಈ ಛಾಂದೋಗ್ಯ ಭಾಷಿಕಾರರು ವೃಹ್ಯಾದಿ ಜನ್ಮ ಪಡ್ಕೊಂಡವರಿಗೆ ಮನುಷ್ಯ ಜನ್ಮ ಪಡ್ಕೊಳ್ಳೋಕೆ ಎಷ್ಟು ಸುಲಭವೋ ಅಷ್ಟು ಸುಲಭ ಅಲ್ಲ ಇವರಿಗೆ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಇದೇನು ಇದಕ್ಕೆ ಯಾವ ಆಧಾರ ಇದು ವಿಚಾರ. ಇನ್ನು ಹೇಳಿದ್ರೆ ಕರ್ಮವೇ ತಂದು ಮಾಡ್ಬಿಡುತ್ತೆ. ಈಗ ಚಂದ್ರಮಂಡಲ ಇಳಿದು ಬರುವಂತವರಿಗೆ ಬ್ರಾಹ್ಮಣ ಜನ್ಮ ಬರ್ಬೇಕು ಅಂತಿದ್ರೆ, ಆ ಬ್ರಾಹ್ಮಣ ಜನ್ಮ ಬರ್ಬೇಕಾದ್ರೆ ಕರ್ಮ ಇದೆಯಲ್ಲ, ಅದೇ ಬೇರೆ ಯಾವ ತಿಂದರಾಗಿ ನೋಡ್ಕೊಳುತ್ತೆ. ಅದು ವೇಸ್ಟ್ ಆಗ್ತದೆ. ಕರೆಕ್ಟ್ ರೇತಸ್ಯಕ ಮಾಡುವನಿಗೆ ಸಂಬಂಧ ಆಗುತ್ತೆ. ಕರ್ಮ ಲಬ್ಧವೃತ್ತಿತ್ವ. ಕರ್ಮ ತನ್ನ ವ್ಯಾಪಾರ ಮಾಡಿರೋದ್ರಿಂದ ಕರೆಕ್ಟ್ ಆಗಿ ಯಾರು ಮದುವೆ ಆಗಿ ಮಕ್ಕಳಾಗ್ಬೇಕು ಅಂತ ತಿಳ್ಕೊಂಡಿರ್ತಾರೋ ಅವರ ಹೊಟ್ಟಿಗೆ ಹೋಗುವ ಹಾಗೇನೆ ಆ ಕರ್ಮ ಅವರನ್ನು ಪೂರ್ಣ ಮಾಡಿ ಕರ್ಕೊಂಡು ಹೋಗುತ್ತೆ. ನಮ್ಮ ಭಾರತ ಮಟ್ಟಿಗೆ ಹೋಗುತ್ತೆ. ಇದು ಬರ್ತಾರೆ ತತಶೇಷೇನ ಅರ್ಥ. ತತಃ ಆಮೇಲೆ ಶೇಷೇನ ಕ್ರಮಣ ಅರ್ಥ. ಬೇರೆ ಇನ್ಯಾವುದೇ ಅಲ್ಲ 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 ಆಗರ್ಥ ಮಾಡಿಲ್ಲ. ಆ ಜನ್ಮ ಬೇರೆ ಆ ಮುಂದಿನ ಜನ್ಮ ಬರೋದಕ್ಕೆ ಏನೇ ಪುಣ್ಯ ಪಾಪ ಇದೆ ಅದರಿಂದ ಬರ್ತಾನೆ. ಯಾಕಂದ್ರೆ ಯಾವ ಕರ್ಮ ಚಂದ್ರಮಂಡಲ ಹತ್ತಿರ್ತಾನೋ ಅದನ್ನ ಉಳಿಸ್ಕೊಂಡು ಬರ್ತಾನೆ ಎಂದು ಪುಣ್ಯ ಜನ್ಮವೇ ಬರ್ಬೇಕಾಗುತ್ತೆ, ಪಾಪ ಜನ್ಮ ಬರ್ಲೇಬಾರ್ದು. ಇಲ್ಲ ಪಾಪ ಜನ್ಮ ಕಪ್ಪಿ ಜನ ಅಂದ್ರೆ ಕಪಿಯಾಮ್ ಜನ್ಮ ಪೂಜೆ ಅವ್ರಿಗೆ ಹೇಳೋದು. ಅದೇ ಕಪೂರಿ ಶರಣ ಕಪಿಯಾಮ್ ಜನ್ಮ ಸೂತ್ರವಾಗಿ ದೊಡ್ಡ ಚರ್ಚೆ ಮಾಡಿದ್ದಾರೆ. ಅಲ್ಲಿಂದ ತತಶೇಷೇನ ಅನ್ನೋ ವಾಕ್ಯಕ್ಕೆ 30 ವರ್ಷ ಅಗ್ನಿಹೋತ್ರ ಮಾಡಿದ್ದು 29 ವರ್ಷ 6 ತಿಂಗಳಿದ್ದು ನಾನು ಅನುಭವಿಸ್ತಾನೆ. ಇನ್ನು 6 ತಿಂಗಳ ಅಗ್ನಿಹೋತ್ರ ಬಿಟ್ಕೊಂಡ್ ಬಂದ್ಬಿಟ್ರೆ ಪುಣ್ಯ ಕರ್ಮ ಬರ್ಬೇಕು, ಪಾಪ ಜನ್ಮ ಬರೋ ಹಾಗೆ ಇಲ್ಲ. ಆ ಪುಣ್ಯವೇ ಇದ್ದಿದ್ದೆ ತರಿಸೋವರೆಗೂ ಅದೇನ ಹಾಗರ್ಥ ಮಾಡಿಲ್ಲ. ಶಂಕರಾಚಾರ್ಯ ಸೂತ್ರ ಭಾಷೆಯಲ್ಲೂ ಬೃಹಗಳು ಅರ್ಥ ಮಾಡಿಲ್ಲ. ತತಶೇಷ ತತಃ ಶೇಷೇನ ಕರ್ಮ ಅರ್ಥ ಮಾಡಿದೆ ಹೊರಟು ಅದರ ಶೇಷ ಅರ್ಥ ಮಾಡಿ ಇಲ್ಲ. ಯಾಕಂದ್ರೆ ಭಾಷಿಕ ಅದರ ಶೇಷವೇ ಆಗ್ಬಿಟ್ರೆ ಕಪುಯ ಚರಣ ಬರೋದೇ ಇಲ್ಲ ಅವ್ರಿಗೆ ನಮಗ. ಅದ ಕಪುಯ ಚರಣ ಕಪು ಏನು ಶಯ್ಯ ಅದ್ರ ಹೆಂಗ್ ಬಂದ್ಬಿಡ್ತಾವಲ್ಲ. ಅಲ್ಲಪ್ಪ ಅವ್ರಿಗೆ ಹೇಳಿದ ಶುದ್ಧೆ, ಅಲ್ಲಿಂದ ಬರೋರಿಗೆ ಹೇಳಿದಲ್ಲ ಕಪುಯ ಚರಣ ಅಂತ. ಅದರಿಂದ ಅದು ಹೊಂದೋದಿಲ್ಲ. ಅದು ಭಾಷೆ ಆಪಸ್ತಂಭ ವಾಕ್ಯಕ್ಕೆ ಏನ್ ಅರ್ಥ ಮಾಡ್ತಾರೆ, ಇನ್ನು ಪುಣ್ಯ ಜಾಸ್ತಿ ಇದ್ರೆ ಆ ಪುಣ್ಯ ನಿಮಿತ್ತವಾಗಿ ಅಲ್ಲಿಂದ ಬರ್ತಾ ಇದ್ರೆ ಅರ್ಥ ಮಾಡ್ತಾರೆ. ಬರ್ತೀವಿ ಮತ್ತೆ.